ಸ್ನೇಹಿತರೊಂದಿಗೆ ಅಂತಿಮ ವರ್ಷದ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದ ರವಿ ಮುಂದೆ ಎಲ್ಲ ಎಲ್ಲಿರುತ್ತಾರೋ, ಹೇಗಿರುತ್ತಾರೋ, ಕೊನೆಗೆ ಸಿಗೋಣವೆಂದರೆ ಆಗುತ್ತೋ ಇಲ್ಲವೋ ಎಂದು ಭಾವಿಸಿ ತನ್ನ ಗೆಳೆಯ ಗೆಳತಿಯರಲ್ಲಿ ಎಲ್ಲಿಗಾದ್ರೂ ಔಟೂನ್ ಹೋಗೋಣವೆಂದು ಕೋರಿದ. ಈತರ ಮಾತು ಸರಿ ಎನಿಸಿ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡರು. ರವಿ, ರಚನಾ, ರಮ್ಯಾ, ಗಿರಿ, ರಾಮ್, ಸುಮಾ ಹಾಗೂ ಗುರು ಇವರ ಒಂದು ಅನ್ಯೋನ್ಯತೆಯ ಗೆಳೆಯರ ಬಲಗ. ಇವರ ಮಧ್ಯೆ ನಂಬಿಕೆ, ಪ್ರೀತಿ, ಬಾಂಧವ್ಯ ಅನಿಯಮಿತ. ಏನೇ ಕೆಲಸ ಇರಲಿ ಅದರಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತದೆ ಎಂದು ತಿಳಿದರೆ ಎಲ್ಲರೂ ಮಾಡುವುದಕ್ಕೆ ತಯಾರಾಗಿದ್ದರು. ಎಲ್ಲರಿಗೂ ತುಂಬಾ ಅಚ್ಚುಮೆಚ್ಚು ಇವರು. ರಮ್ಯಾ, ಸರಿ, ಹೋಗುವುದಾದ್ರೆ ಎಲ್ಲಿಗೆ ಹೋಗೋಣ? ಗಿರಿ, ಒಂದೆರಡು ದಿನಗಳ ಕಾಲ ಖುಷಿಯಾಗಿ ಇರೋ ತರ ಸ್ಥಳ ಇದ್ರೆ ಹೇಳಿ, ಅಲ್ಲಿಗೆ ಹೋಗೋಣ. ಸುಮಾ, ಹೋಗುವುದಾದ್ರೆ ಯಾವ್ದಾದ್ರೂ ಹಳ್ಳಿಗೆ ಹೋಗೋಣ. ಬೆಟ್ಟ ಗುಡ್ಡ ಜಲಪಾತ ಇರುವ ಸ್ಥಳ, ನೋಡಲು ಅಂದವಾಗಿರುತ್ತದೆ, ಮನಸ್ಸಿಗೆ ಖುಷಿ ಕೂಡ ದೊರಕುತ್ತದೆ. ಈ ಸಿಟಿಯಲ್ಲಿ ಇದ್ದು ಬೇಸತ್ತು ಹೋಗಿದ್ದೀವಿ. ರಾಮ್, ಹೌದು, ಸುಮಾ ಹೇಳ್ತಾ ಇರೋದು ಸರಿಯಾಗಿದೆ. ನಿಮ್ಮಲ್ಲಿ ಯಾರಿಗಾದ್ರೂ ಜಾಗ ಗೊತ್ತಿದ್ದರೆ ತಿಳಿಸಿ, ಒಂದೆರಡು ದಿನ ಹೋಗಿ ಬರೋಣ. ರವಿ, ನಿಮ್ಮೆಲ್ಲರ ಒಪ್ಪಿಗೆ ಇದ್ರೆ ನನ್ಗೊಂದು ಸ್ಥಳ ಗೊತ್ತಿದೆ, ನೋಡಲು ತುಂಬಾ ಸುಂದರವಾದ ಹಳ್ಳಿ ಅದು. ನನ್ನ ಅಜ್ಜ ಅಜ್ಜಿ ಅಲ್ಲಿ ಉಳಿಯುತ್ತಿದ್ದರೆಂದು ಅಮ್ಮ ಹೇಳುತ್ತಿದ್ದರು. ಗುರು, ಯಾವ ಊರು ರವಿ? ರವಿ, ಜಿಗಣೂರು. ರಚನಾ, ಇದ್ಯಾವ ಊರು? ಗೂಗಲ್ ನಲ್ಲಿ ಹುಡುಕಿದ್ರೂ ಸಿಗುತ್ತಿಲ್ಲ. ಏನು ತಿಳಿದ ಜಾಗಕ್ಕೆ ಹೋಗಿ ನಾವೇನು ಮಾಡೋದು? ರವಿ, ಅದ್ರಲ್ಲೇ ಇರೋದು ಮಜಾ ಕಣೆ. ನೋಡಿರೋ ಜಾಗನ ನೋಡುವುದರಲ್ಲಿ ಏನು ಅಚ್ಚರಿ ಇಲ್ಲ. ಅವರು ಇವರು ಹತ್ರ ಕೇಳ್ಕೊಂಡು ಹೊಸ ಜಾಗವನ್ನ ಡಿಸ್ಕವರ್ ಮಾಡುವುದರಲ್ಲಿ ಏನಾದ್ರೂ ಅರ್ಥ ಸಿಗೋದು ನಮ್ ಲೈಫ್ಗೆ. ಗುರು, ನೀನು ಹೇಳೋದು ಕರೆಕ್ಟ್ ರವಿ, ಆದ್ರೆ ಏನೂ ಗೊತ್ತಿಲ್ಲದೆ ಹೋಗಿ ಏನಾದ್ರೂ ಅನಾಹುತ ಆದ್ರೆ ಕಷ್ಟ ಅಷ್ಟೇ. ರವಿ, ಹೋಗಿ ನಮ್ ಅಜ್ಜಿ ಮನೆಯಲ್ಲಿ ಉಳಿಯೋಣ. ಸದ್ಯಕ್ಕೆ ಅಲ್ಲಿ ಯಾರೂ ಇಲ್ಲ. ಅಜ್ಜ ಅಜ್ಜಿ ತೀರಿಕೊಂಡ ನಂತರ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದು ಬಿಟ್ಟರು. ಯಾವತ್ತೂ ಅಲ್ಲಿಗೆ ಹೋಗೋಕೆ ಬಿಟ್ಟಿಲ್ಲ. ಕಾರಣ ಕೇಳಿದ್ರೆ ಹೇಳಿಲ್ಲ. ನಂಗೂ ನೋಡ್ಬೇಕು ಅಲ್ಲೇನಿದೆ ಅಂತ. ಹೇಗಾದ್ರೂ ಮಾಡಿ ಆ ಚಾವಿಯನ್ನ ನಾನು ತಗೊಂಡು ಬರ್ತೀನಿ. ಹೋಗಿ ನೋಡಿ ಬರೋಣ. ಹೆಂಗೋ ನಂಗೆ ಅಲ್ಲಿ ಏನಿದೆ ಅಂತ ನೋಡ್ಬೇಕಿತ್ತು. ಜೊತೆಗೆ ನಿಮ್ಮೆಲ್ಲರ ಜೊತೆ ಒಂದು ಔಟಿಂಗ್ ಕೂಡ ಆಗುತ್ತೆ. ಏನಂತೀರಾ? ಮೊದಲಿನಿಂದಲೂ ಸ್ವಲ್ಪ ಭಯ ಇರುವ ರಮ್ಯಳಿಗೆ ಇವರ ಐಡಿಯಾ ಇಡಿಸಲಿಲ್ಲ. ರಮ್ಯಾ, ರವಿ, ನಿಮ್ಮ ಅಪ್ಪ ಅಮ್ಮ ಅಲ್ಲಿಗೆ ಹೋಗುವುದು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇರಬಹುದು. ಅವರ ಮಾತು ಮೀರಿ ಹೋಗುವುದು ನನಗೇನು ಸರಿ ಅನಿಸುತ್ತಿಲ್ಲ. ರಾಮ್, ಹೌದು, ರಮ್ಯಾ ಹೇಳ್ತಾ ಇರೋದು ಸರಿಯಾಗಿದೆ. ಒಂದು ಅವರಿಗೆ ತಿಳಿಸಿ ಒಪ್ಪಿಗೆ ಪಡೆದು ಹೋಗೋಣ, ಇಲ್ಲ ಬೇರೆ ಎಲ್ಲಾದ್ರೂ ಹೋಗೋಣ. ಸುಮಾ, ಏನ್ರೋ ನಿಮ್ಮಿಬ್ಬರದು ಯಾವತ್ತೂ ಹೆದ್ರುಕೊಂಡೇ ಇರ್ತೀರಾ. ಲೈಫ್ ಅಲ್ಲಿ ಅಡ್ವೆಂಚರ್ ಇಲ್ಲ ಅಂದ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ. ಈ ವರ್ಷ ಬಿಟ್ರೆ ಮುಂದೆ ನಿಮ್ಮನ್ನ ಈ ರೀತಿ ಕರೆಯೋಕೆ ನಾವೆಲ್ಲ ಎಲ್ಲೆಲ್ಲಿ ಇರ್ತೇವೋ ಏನು. ಸುಮ್ನೆ ಬಂದ್ರು. ಒಲ್ಲದ ಮನಸ್ಸಿನಿಂದ ರಮ್ಯಾ ಹಾಗೂ ರಾಮ್ ಕೂಡ ಒಪ್ಪಿದರು. ಗುಂಪಿನಲ್ಲಿ ರಮ್ಯಾ ಹಾಗೂ ರಾಮ್ಗೆ ಸ್ವಲ್ಪ ಧೈರ್ಯ ಕಡಿಮೆ. ರವಿ ಹಾಗೂ ಸುಮಾಗೆ ಧೈರ್ಯ ತುಂಬಾನೇ ಜಾಸ್ತಿ. ಉಳಿದ ರಚನಾ, ಗುರು ಹಾಗೂ ಗಿರಿಗೆ ರಮ್ಯಾ ಮತ್ತು ರಾಮ್ನ ಸಮಾಧಾನ ಮಾಡಿಸಿ ಒಪ್ಪಿಸಿ ಎಲ್ಲಾ ಕಡೆ ಕರೆದುಕೊಂಡು ಹೋಗೋದೇ ಕಷ್ಟದ ಕೆಲಸವಾಗಿತ್ತು. ಇವರ ಗೆಳೆತನ ಗೊತ್ತಿದ್ದ ಕಾರಣ ಮನೆಯವರನ್ನ ಒಪ್ಪಿಸುವುದು ಕಷ್ಟದ ಕೆಲಸವಾಗಿರಲಿಲ್ಲ. ಮೊದಲೇ ನಿರ್ಧರಿಸಿದ ಹಾಗೆ ಎಲ್ಲರೂ 4 ದಿನಗಳ ಕಾಲ ಚಿಕ್ಕಮಗಳೂರಿಗೆ ಹೋಗಿ ಬರುತ್ತೇವೆ ಎಂದು ಹೇಳಿದರು. ರವಿ ತಂದೆ ತಾಯಿಗೆ ಉಳಿದವರ ತಂದೆ ತಾಯಿಯ ಪರಿಚಯ ಇರುವ ಕಾರಣ ಎಲ್ಲಿ ಜಿಗನೂರಿಗೆ ಹೋಗುವ ನಿರ್ಧಾರ ತಿಳಿದು ಬಿಡುತ್ತೆ ಅನ್ನುವ ಭಯದಿಂದ ಎಲ್ಲರೂ ಮನೆಯವರ ಬಳಿ ಸುಳ್ಳನ್ನ ಹೇಳಿರುತ್ತಾರೆ. ಮುಂದಿನ ವಾರವೇ ಪರೀಕ್ಷೆಗೆ ಓದಲು ರಜೆ ಇರುವ ಕಾರಣದಿಂದಾಗಿ ಅದೇ ಸಮಯಕ್ಕೆ ಹೋಗಲು ನಿರ್ಧರಿಸಿದರು. ಅಂತೆಯೇ ರವಿ ತಂದೆ ತಾಯಿಗೆ ತಿಳಿಯದಂತೆ ಜಿಗನೂರಿನ ಅಜ್ಜಿ ಮನೆಯ ಚಾವಿಯನ್ನ ನಕಲಿ ಮಾಡಿ ಇಟ್ಟುಕೊಂಡಿದ್ದ. ಅಂತೂ ಇಂತೂ ಶುಕ್ರವಾರ ಬಂದೇ ಬಿಟ್ಟಿತು. ರಮ್ಯಾ ಅಂದು ರೆಡಿಯಾಗುವ ಸಮಯದಲ್ಲಿ ಅವಳಿಗೆ ಅರಿವಿಲ್ಲದೇನೆ ಕನ್ನಡಿಯೊಂದು ನೆಲಕ್ಕೆ ಬಿದ್ದಿತ್ತು. ಇದು ಅಪಶಕುನದ ಸಂಕೇತ ಎಂದು ತಿಳಿದಿದ್ದ ಆಕೆಗೆ ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ಭಯ ಆವರಿಸಿತ್ತು. ಏನೇ ಆದರೂ ತನ್ನ ಗೆಳೆಯರು ಮಾಡಿದ ಪ್ಲಾನ್ ಅನ್ನ ಎಂದಿಗೂ ಕ್ಯಾನ್ಸಲ್ ಮಾಡಲ್ಲ ಎಂದು ತಿಳಿದಿದ್ದ ಆಕೆ ಅವರ ಮೇಲೆ ನಂಬಿಕೆಯನ್ನಿಟ್ಟು ಹೊರಡಲು ಸಿದ್ಧಳಾದಳು. ರಾಮ್ಗೆ ಕೂಡ ಬೆಳಿಗ್ಗೆಯಿಂದ ಮನಸ್ಸು ಸರಿ ಇರಲಿಲ್ಲ. ಪೂಜೆ ಮಾಡಲು ಕೂತಾಗ ದೀಪ ಹಾರಿ ಹೋಗಿತ್ತು. ಹೋಗುವುದು ಬೇಡ ಎಂಬ ಮುನ್ಸೂಚನೆ ಎಂದು ತಿಳಿದರೂ ಮುಂದೆ ಗೆಳೆಯ ಗೆಳತಿಯರ ಜೊತೆಗೆ ಹೋಗಲು ಆಗುವುದಿಲ್ಲ ಎಂಬ ಯೋಚನೆ ಬಂದು ಆತ ಕೂಡ ಹೊರಡಲು ಸಿದ್ಧನಾಗುತ್ತಾನೆ. ಇನ್ನು ಸುಮಾ ತನ್ನ ಅಣ್ಣನ ಬಳಿ ಕೇಳಿ ದೊಡ್ಡ ಕಾರೊಂದನ್ನ ಪಡೆದು ಎಲ್ಲಾ ಯಾವಾಗ ತನ್ನ ಮನೆಗೆ ಬರುತ್ತಾರೋ, ಯಾವಾಗ ನಾವೆಲ್ಲ ಹೊರಡುತ್ತೇವೋ ಎಂಬ ಆತುರದಲ್ಲಿರುತ್ತಾಳೆ. ಅದೇ ಸಮಯಕ್ಕೆ ರವಿ, ನಂತರ ಗುರು, ರಚನಾ ಹಾಗೂ ಗಿರಿ ಸುಮಾಳ ಮನೆಗೆ ಬರುತ್ತಾರೆ. ಸುಮಾ, ಈ ರಾಮ್ ರಮ್ಯಾ ಯಾವಾಗ್ಲೂ ಹೀಗೆ ಲೇಟ್ ಆಗಿ ಬರ್ತಾರೆ. ಮೊದ್ಲೇ ಬರ್ಲಿಕ್ಕೆ ಮನಸ್ಸಿಲ್ಲದ ಅವರು ಬರ್ತಾರ? ಗಿರಿ, ಇಲ್ಲ, ಅವರು ಬಂದೇ ಬರುತ್ತಾರೆ, ಕಾಯೋಣ ನಾವೆಲ್ಲ. ಸುಮಾರು ಅರ್ಧ ಗಂಟೆಯ ನಂತರ ಇಬ್ಬರು ಬರುತ್ತಾರೆ. ಸುಮಾ ಮುಖ ಊದಿಕೊಂಡು ಕೂತಿರುತ್ತಾಳೆ.
ಇಬ್ಬರು ಅವಳ ಬಳಿ ಸಾರಿ ಹೇಳಿ ಹೊರಡಲು ಸಿದ್ಧರಾಗುತ್ತಾರೆ. ಸುಮಳ ಅಣ್ಣ ಎಲ್ಲರ ಬಳಿ ಫೋನನ್ನ ಸರಿಯಾಗಿ ಇಟ್ಟುಕೊಳ್ಳಲು ಹೇಳುತ್ತಾನೆ. ನೆಟ್ವರ್ಕ್ ಸಿಗದೇ ಇರಬಹುದು. ಎಲ್ಲರೂ ಎಲ್ಲೇ ಹೋಗುವುದಿದ್ದರೂ ಒಟ್ಟಿಗೆ ಹೋಗಿ, ಒಬ್ಬೊಬ್ಬರೇ ಎಲ್ಲಿಗೂ ಹೋಗಬೇಡಿ ಎಂದು ಕೋರಿಕೊಳ್ಳುತ್ತಾನೆ. ಸುಮ, ಅಣ್ಣ ನಿಂಗೆ ನಿನ್ ತಂಗಿ ಹೇಗೆ ಅಂತ ಗೊತ್ತಿಲ್ವಾ? ಡೋಂಟ್ ವರಿ, ಎಲ್ಲಾ ಹುಷಾರಾಗಿರ್ತೀವಿ. ಎಲ್ಲರೂ ಸುಮಳ ಅಣ್ಣನಿಗೆ ಬಾಯಿ ಹೇಳಿ ಹೊರಟರು. ಕಾರಲ್ಲಿ ಮುಂದೆ ರವಿ ಹಾಗೂ ಗುರು, ಮಧ್ಯ ಸುಮ, ರಚನಾ ಹಾಗೂ ರಮ್ಯಾ, ಕೊನೆಯಲ್ಲಿ ರಾಮ್ ಹಾಗೂ ಗಿರಿ ಕೂತರು. ಸುಮಾರು 15 ನಿಮಿಷಗಳ ಖುಷಿಯ ಪ್ರಯಾಣದ ನಡುವೆ ಇದ್ದಕ್ಕಿದ್ದ ಹಾಗೆ ಕಪ್ಪು ಬೆಕ್ಕೊಂದು ಕಾರನ್ನ ಹಾದು ಹೋಯಿತು. ಒಂದೇ ಕ್ಷಣಕ್ಕೆ ಬ್ರೇಕ್ ಹಾಕಿದಾಗ ಎಲ್ಲರೂ ಒಮ್ಮೆ ಬೆಚ್ಚಿ ಬಿದ್ದರು. ರವಿ, ಹೆದರಬೇಡಿ, ಏನೂ ಆಗಿಲ್ಲ, ಬೆಕ್ಕು ಕಾರಿಗೆ ಅಡ್ಡ ಬಂತು, ಹಾಗಾಗಿ ಬ್ರೇಕ್ ಹಾಕಿದೆ ಅಷ್ಟೇ. ಆದ್ರೆ ರಾಮ್ ಮತ್ತು ರಮ್ಯಾ ಇದನ್ನ ತುಂಬಾ ಗಂಭೀರಿಸಿದ್ದರು. ಬೇರೆಲ್ಲಾದ್ರೂ ಹೋಗೋಣ ಎಂದು ಕೇಳಿಕೊಂಡರು. ಇದು ಏನೋ ಒಂದು ದೊಡ್ಡ ಅನಾಹುತದ ಮುನ್ಸೂಚನೆ ಎಂದು ಹೇಳಿ ಇಬ್ಬರು ಬೆಳಿಗ್ಗೆ ತಮಗಾದ ಅನುಭವವನ್ನ ಹೇಳಿದರು. ಆದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸುವ ಮನಸ್ಸು ಉಳಿದವರಿಗೆ ಬರಲೇ ಇಲ್ಲ. ಒಮ್ಮೆಲೆ ಎಲ್ಲರೂ ಇವರ ಮಾತಿಗೆ ನಕ್ಕು ಬಿಟ್ಟರು. ಇದೆಲ್ಲ ಕಾಕತಾಳೀಯ ಅಷ್ಟೇ ಎಂದು ಹೇಳಿ ಹೊರಡಲು ಅಣಿಯಾದರು. ಇಲ್ಲಿಯವರೆಗೆ ಅಪಶಕುನಗಳ ನಡುವೆಯೇ ರವಿ ಹಾಗೂ ಸ್ನೇಹಿತರು ಜಿಗನೂರಿನ ದಾರಿ ಹಿಡಿಯುತ್ತಾರೆ. ಊಟ ಉಪಚಾರಗಳನ್ನ ಮುಗಿಸಿ ಅವರಿವರ ಬಳಿ ದಾರಿ ಕೇಳಿ ಸಹಾಯ ಪಡೆದು ಜಿಗನೂರಿಗೆ ತಲುಪುವಾಗ ಸಂಜೆ 6 ಗಂಟೆ. ಜನಸಂದಣಿ ಹೆಚ್ಚಿಲ್ಲದ ಪುಟ್ಟ ಊರು. ತುಂಬಾ ಪ್ರೀತಿಯಿಂದ ಮಾತನಾಡಿಸುವ ಊರ ಜನ, ಮಕ್ಕಳಿಂದ ಹಿರಿಯವರವರೆಗೂ ಎಲ್ಲರೂ ಬಹಳ ಆತ್ಮೀಯತೆಯಿಂದ ಮಾತನಾಡಿಸುತ್ತಿದ್ದರು. ನಾವು ಸರಿಯಾದ ಜಾಗಕ್ಕೆ ಬಂದಿದ್ದೇವೆ, ಏನಾದ್ರೂ ತೊಂದರೆ ಆದರೆ ಊರ ಜನರ ಸಹಾಯ ಕೇಳಬಹುದು ಎಂದು ರವಿ ಎಲ್ಲರಿಗೂ ತಿಳಿಸಿದ. ಉಳಿದವರಿಗೂ ಸರಿ ಎನಿಸಿತು. ರಾಮ್ ಹಾಗೂ ರಮ್ಯಳಿಗೂ ಸ್ವಲ್ಪ ಸಮಾಧಾನವಾಯಿತು. ಊರು ಅಷ್ಟೊಂದು ದೊಡ್ಡದಾಗಿರದ ಕಾರಣ ಅಜ್ಜಿ ಮನೆಯನ್ನ ಹುಡುಕುವುದು ಕಷ್ಟವಾಗಲಿಲ್ಲ. ಮನೆ ಬೀಗ ತೆಗೆದು ಒಳಗೆ ಹೋದಾಗ ಇವರಿಗೆ ಆಘಾತವೊಂದು ಕಾದಿತ್ತು. ಅತ್ಯಂತ ಶುಭ್ರವಾಗಿ ಮನೆ ಕಂಗೊಳಿಸುತ್ತಿತ್ತು. ಸುಮ, ಏನೋ ರವಿ, ಯಾರು ಇರಲ್ಲ ಅಂದೆ, ಹಾಗಾದ್ರೆ ಯಾರು ಮನೆಯನ್ನ ಕ್ಲೀನ್ ಮಾಡಿದ್ದು? ರವಿ, ನಂಗೂ ಅದೇ ಗೊತ್ತಾಗ್ತಾ ಇಲ್ಲ. ಇರೋ 4 ದಿನಗಳಲ್ಲಿ 1 ದಿನ ಮನೆ ಕ್ಲೀನ್ ಮಾಡೋಕೆ ಬೇಕಾಗುತ್ತೆ ಅನ್ಕೊಂಡಿದ್ದೆ, ಯಾರು ಮಾಡಿದ್ದು ಅಂತಾನೂ ಗೊತ್ತಾಗ್ತಾ ಇಲ್ಲ. ಅಷ್ಟರಲ್ಲಿ ಇಂದಿನಿಂದ ಬುದ್ಧಿ, ನಾನ್ ಮನೆ ಸ್ವಚ್ಛ ಮಾಡಿದ್ದು, ಎಲ್ಲಾ ಹಿಂದೆ ತಿರುಗಿ ನೋಡುತ್ತಾರೆ. ಮಾದ, ಬುದ್ಧಿ, ನನ್ನ ಹೆಸರು ಮಾದ. ನಿಮ್ಮ ಅಪ್ಪವರು ಊರ್ ಬಿಟ್ಟು ಹೋಗುವಾಗ ಮನೇನ ಸರಿಯಾಗಿ ನೋಡ್ಕೋ ಅಂತ ಹೇಳಿ ಒಂದು ಸಾವಿನ ಕೊಟ್ಟು ಹೋಗಿದ್ರು. ಅದ್ರ ನಂತರ ಇವತ್ತಿನವರೆಗೂ ಬಂದು ಸ್ವಚ್ಛ ಮಾಡ್ತಾ ಹೋಗ್ತೀನಿ ಬುದ್ಧಿ. ನಿಮ್ಮ ಅಜ್ಜ ಅಜ್ಜಿ ಎಲ್ರು ಬದುಕಿದ್ದಾಗ ತುಂಬಾನೇ ಸಹಾಯ ಮಾಡಿದ್ರು ನಮ್ಗೆಲ್ಲ. ಅವರ ಋಣನ ಈ ಕೆಲಸ ಮಾಡೋದ್ರಿಂದ ತೀರಿಸ್ತಾ ಇದ್ದೀನಿ ಬುದ್ಧಿ. ಎಲ್ಲ ಹೋಗಿ ಕೈಕಾಲು ತೊಳ್ಕೊಳ್ಳಿ. ನನ್ನ ಹೆಂಡತಿಗೆ ಹೇಳಿ ಒಳ್ಳೆ ನಾಟಿ ಕೋಳಿ ಸಾರು ಮಾಡ್ಕೊಂಡ್ ತರ್ತೀನಿ. ರವಿ, ತುಂಬಾ ಉಪಕಾರ ಆಯ್ತು ನಿಮ್ಮಿಂದ, ತಗೊಳ್ಳಿ ಸ್ವಲ್ಪ ಹಣ ನಿಮ್ಮ ಖರ್ಚಿಗೆ. ಮಾದ, ಬೇಡ ಬುದ್ಧಿ, ನೀವು ಒಂದಲ್ಲ ಒಂದು ದಿನ ಬರ್ತೀರಾ, ನನ್ ಕೆಲಸ ನೋಡಿ ಹಣ ಕೊಡ್ತೀರಾ ಅಂತ ಆಸೆ ಇಟ್ಕೊಂಡು ಈ ಕೆಲಸ ಮಾಡಿಲ್ಲ, ನಂಗೆ ಬೇಡ. ಇಷ್ಟು ಹೇಳಿ ಮಾದ ಹೊರಟ. ಮನೆಯನ್ನು ಎಲ್ಲ ಸೂಕ್ಷ್ಮವಾಗಿ ಗಮನಿಸಿದರು. ತುಂಬಾ ಹಳೆ ಕಾಲದ ವಾಸ್ತುಶಿಲ್ಪ, ಗಮನ ಸೆಳೆಯುವ ಭಿತ್ತಿ ಚಿತ್ರಗಳು, ಕಲಾಶೈಲಿಯನ್ನ ಬಿಂಬಿಸುವ ಮುದ್ರೆಗಳು, ನಡುವೆ ಒಂದು ಸುಂದರ ಕೊಳ, 4 ಸುಂದರ ಕೋಣೆಗಳು. ಮನೆ ಮೇಲೆ ನಿಂತು ನೋಡಿದರೆ ಊರಿನ ಹಸಿರು ಕಾಣನ. ಇಲ್ಲೇ ಇದ್ದು ಬಿಡಬೇಕು ಎಂದು ಅನಿಸಿದ್ದು ಮಾತ್ರ ಸುಳ್ಳಲ್ಲ. ನಾವು ಇಲ್ಲಿ ಬಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ ಎನಿಸಿತು ಎಲ್ಲರಿಗೂ. ಹೀಗೆ ಮಾತನಾಡುತ್ತಾ ಕುಳಿತಾಗ ಮಾದ ಊಟವನ್ನ ತಂದಿಟ್ಟು ಊಟ ಮಾಡಿ ವಿಶ್ರಾಂತಿ ಪಡೆಯಿರಿ, ನಾಳೆ ಸಿಗುತ್ತೇನೆಂದು ಹೊರಟ. ರವಿ, ಗಿರಿ ಹಾಗೂ ಸುಮಳಿಗೆ ಕುಡಿಯುವ ಅಭ್ಯಾಸ ಇದ್ದುದರಿಂದ ಮೊದಲೇ ವ್ಯವಸ್ಥೆ ಮಾಡಿಕೊಂಡಿದ್ದರು. ಎಲ್ಲರೂ ಮೇಲ್ಚಾವಣಿಯಲ್ಲಿ ಊಟ ಮಾಡಲು ನಿರ್ಧರಿಸಿದರು. ಊಟ ಮಾಡುತ್ತಾ ಅಂತಾಕ್ಷರಿ ಆಡುತ್ತಾ ಗಿರಿ ನಿಂತು ಕುಣಿಯುತ್ತಿದ್ದ. ಮುಂದಿರುವ ಪುಟ್ಟ ಕಾಡಿನ ಮಧ್ಯದಿಂದ ಯಾರೋ ತಮ್ಮನ್ನ ಗಮನಿಸುತ್ತಿರುವುದು ಕಾಣಿಸಿತು. 1-2 ಬಾರಿ ನಿರ್ಲಕ್ಷಿಸಿದ. ಕೊನೆಗೆ ತನ್ನ ಸ್ನೇಹಿತರಿಗೆ ಹೇಳಿದ, ಗಿರಿ, ಕೇಳ್ರು, ಅಲ್ಲಿಂದ ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ ಎಂದು ಬೆರಳೆತ್ತಿ ತೋರಿಸಿದ. ಇವರೆಲ್ಲ ಎದ್ದು ನಿಂತು ನೋಡಿದಾಗ ಯಾರೂ ಇರಲಿಲ್ಲ. ನಿನಗೆ ಕುಡಿದಿರುವುದು ಜಾಸ್ತಿ ಆಗಿದೆ ಅಷ್ಟೇ, ಈಗ ಗಂಟೆ 11:30, ಇಷ್ಟು ಹೊತ್ತಲ್ಲಿ ಯಾರಿರ್ತಾರೆ, ಸುಮ್ನೆ ರೂಮ್ಗೆ ಹೋಗಿ ಮಲ್ಕೋ ಎಂದರು. ಗಿರಿ ಎಷ್ಟೇ ಬಾರಿ ಹೇಳಿದರು ಅವನ ಮಾತನ್ನ ರವಿ ಹಾಗೂ ಸುಮ ಕಡೆಗಣಿಸಿ ಮಲಗಲು ಹೋದರು. ರವಿ ಹಾಗೂ ಗಿರಿ ಒಂದು ರೂಮ್ನಲ್ಲಿ, 3 ಹುಡುಗಿಯರು ಇನ್ನೊಂದು ಕೋಣೆಯಲ್ಲಿ ಮತ್ತು ಗುರು ಹಾಗೂ ರಾಮ್ ಇನ್ನೊಂದು ರೂಮ್ನಲ್ಲಿ ಮಲಗಲು ಹೊರಟರು. ನಿರಾವ ಮೌನದಲ್ಲಿ ಸಂಶಯ ಮೊಳಕೆ ಹೊಡೆದಿದ್ದು ಮಾತ್ರ ಗುರು ಹಾಗೂ ರಾಮ್ಗೆ. ಗಿರಿ ಎಷ್ಟೇ ಕುಡಿದರೂ ಅವನು ಆಯ ತಪ್ಪುವುದಿಲ್ಲ ಎಂದು ತಿಳಿದಿದ್ದು ಗುರುಗೆ ಮಾತ್ರ. ಅದನ್ನೇ ಆತ ರಾಮ್ಗೆ ತಿಳಿಸಿದ. ರಾಮ್, ನೀನು ಹೇಳುವುದು ನಿಜ ಗುರು. ಹಳ್ಳಿ ಜನ ಎಷ್ಟೇ ಒಳ್ಳೆಯವರಾದ್ರೂ
ಮುಂದೆ ಎದ್ದು ಬರಲ್ಲ ಅಂತ ಹೇಳಿ ಕೀಯನ್ನ ರವಿಯ ಅಪ್ಪ ಕೊಟ್ರೆ ಯಾರ್ ತಾನೇ ಬಿಡ್ತಾರೆ? ಇಷ್ಟೊಂದು ಬೆಲೆ ಬಾಳೋ ವಸ್ತುಗಳು ಕೂಡ ಕಳ್ಳತನ ಆಗದೆ ಹಾಗೆ ಇದ್ದೆ ಅಂದ್ರೆ ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್. ಗುರು: ನಿಜ, ನೋಡೋಣ, 4 ದಿನ ಪತ್ತೆ ಹಚ್ಚೋಕೆ ಪ್ರಯತ್ನ ಪಡೋಣ. ಏನೂ ಆಗಿಲ್ಲ ಅಂದ್ರೆ ಒಳ್ಳೆ ಟ್ರಿಪ್ ಅಂತ ಹೇಳಿ ಹೊರಟು ಹೋಗೋದು ಅಷ್ಟೇ. ಟೈಮ್ ಆಯ್ತು, ಮಲಗೋಣ. ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸ ಇರುವ ಗುರುಗೆ ರೂಮಿಂದ ಆಚೆ ಬಂದಾಗ ಆಘಾತವೊಂದು ಕಾದಿತ್ತು. ಮಾದ ಅಲ್ಲಿದ್ದ. ಗಂಟೆ ನೋಡಿದ. ಗುರು: 5:30. ಏನ್ ಮಾದ, ಇಷ್ಟು ಬೆಳಿಗ್ಗೆ ಏನ್ ಮಾಡ್ತಾ ಇದ್ದೀಯ? ಮಾದ: ಬುದ್ಧಿ, ನಿಮಗೆಲ್ಲ ತಿಂಡಿ ತಂದಿದ್ದೀನಿ. ಮರು ಮಾತನಾಡದೆ ಅಲ್ಲಿಂದ ಹೊರಟ. ಸದ್ಯ ಬೆಳಿಗ್ಗೆ ನಾನು ನೋಡಿದ್ದಕ್ಕೆ ಉಳ್ಕೊಂಡೆ. ಎಲ್ಲಾದ್ರೂ ರಾಮ್ ರಮ್ಯೆ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಿತ್ತೇನೋ ಎಂದು ಮನದಲ್ಲಿ ನಕ್ಕು ತಿಂಡಿ ಏನಿದೆ ಎಂದು ನೋಡಲು ಹೋದ. 4 ಬಗೆಯ ತಿಂಡಿ, ಥರ್ಮಸ್ನಲ್ಲಿ ಬಿಸಿ ಟೀ ಕಾಫಿ. ಒಂದೆಡೆ ನೋಡಿ ಖುಷಿ ಆದರೂ ಇನ್ನೊಂದೆಡೆ ಏನೋ ಅನುಮಾನ. ಇಷ್ಟೊಂದು ಒಳ್ಳೆಯ ಜನರು ಇರುತ್ತಾರೆಯೇ? 5:30ಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆಂದರೆ ಮಾದ ಹಾಗೂ ಅವನ ಹೆಂಡತಿ ಎಷ್ಟೊತ್ತಿಂದ ಅಡುಗೆ ಮಾಡ್ತಾ ಇದ್ರೋ ಏನೋ. ಎಲ್ಲರೂ ಎದ್ದು ತಿಂಡಿ ತಿನ್ನಲು ಬಂದಾಗ ಗುರು ನಡೆದ ವಿಷಯ ತಿಳಿಸಿದ. ಎಷ್ಟು ಒಳ್ಳೆಯ ಮನಸ್ಸು ಮಾದನದೆಂದು ಎಲ್ಲರೂ ಕೊಂಡಾಡಿದರು. ಅನುಮಾನ ಮಾತ್ರ ಗುರು ಹಾಗೂ ರಾಮ್ನ ತಲೆಯಲ್ಲಿ ಹೆಮ್ಮರವಾಗುತ್ತಲೇ ಹೋಗುತ್ತಿತ್ತು. ತಿಂಡಿ ಮುಗಿಸಿ ಎಲ್ಲ ಸುತ್ತಾಡಿ ಬರಲು ನಿರ್ಧರಿಸಿದರು. ಎಲ್ಲರೂ ತಮ್ಮ ಫೋನ್ ಹಾಗೂ ಕ್ಯಾಮೆರಾಗಳನ್ನ ತೆಗೆದುಕೊಂಡು ಊರನ್ನ ಸುತ್ತಾಡಲು ಹೊರಟರು. ಅಲ್ಲಲ್ಲಿ ಪುಟ್ಟ ಪುಟ್ಟ ಗುಡಿಸಲುಗಳು, ಗದ್ದೆ, ತೋಟಗಳು, ಕೊನೆಯಲ್ಲಿ ಚಿಕ್ಕ ಕಾಡು ಹಾಗೂ ಒಂದು ಜಲಪಾತ. ಆ ಜಲಪಾತವು ಎಲ್ಲರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತಿತ್ತು. ಇಷ್ಟು ಸುಂದರವಾದ ಊರನ್ನ ಎಂದಿಗೂ ಇವರೆಲ್ಲ ನೋಡಿರಲಿಲ್ಲ. ತಮ್ಮ ಕ್ಯಾಮೆರಾಗಳಿಂದ ಎಲ್ಲಾ ಫೋಟೋಗಳನ್ನ ತೆಗೆದುಕೊಂಡು ತುಂಟಾಟ, ಕಪಿಚೇಷ್ಟೆಗಳನ್ನ ಮಾಡಿಕೊಂಡು ಖುಷಿಯಿಂದ ಹಿಂತಿರುಗುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ತಾವು ಚಲಿಸುವ ದಾರಿಯಲ್ಲಿ ಒಂದು ಹುಡುಗಿ ಬಂದು ಮಧ್ಯದಲ್ಲಿ ಬೀಳುತ್ತಾಳೆ. ರವಿ ಒಮ್ಮೆಲೆ ಬ್ರೇಕ್ ಅನ್ನ ಹಾಕುತ್ತಾನೆ. ಎಲ್ಲರಿಗೂ ಗಾಬರಿಗೊಳ್ಳುತ್ತಾರೆ. ಕಾರಿಂದ ಎಲ್ಲರೂ ಇಳಿದು ಆ ಪುಟ್ಟ ಹುಡುಗಿಯನ್ನ ಮಾತನಾಡಿಸಲು ಹೋಗುತ್ತಾರೆ. ಆದರೆ ಆ ಹುಡುಗಿ ತನಗೆ ವಿರಾಮವೇ ಇಲ್ಲವೆಂಬಂತೆ ಅಳುತ್ತಲೇ ಇದ್ದಳು. ಇವರೆಲ್ಲರಿಗೂ ಕೈ ಮುಗಿದು ಏನೋ ಸನ್ನೆಯನ್ನ ಮಾಡುತ್ತಿದ್ದಳು. ಬಹುಶಃ ಎಲ್ಲರಿಗೂ ಈ ಊರನ್ನ ದಯವಿಟ್ಟು ಬಿಟ್ಟು ಹೋಗಿ ಎಂದು ಕೋರುತ್ತಿದ್ದಳೇನೋ ಅನಿಸುತ್ತದೆ. ಆದರೆ ಈಕೆಯ ಸನ್ನೆಯ ಮಾತುಗಳು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಅದೇ ಸಮಯಕ್ಕೆ ಬಂದ ಮಾದ: ಬುದ್ಧಿ, ಈ ಹುಡುಗಿಗೆ ಮಾತು ಬರುವುದಿಲ್ಲ. ಬೆಳಿಗ್ಗೆಯಿಂದ ಏನೋ ಬೇಕೆಂದು ತನ್ನ ತಾಯಿಯ ಬಳಿ ಹಠ ಹಿಡಿಯುತ್ತಿದ್ದಳು. ಬಹುಶಃ ಈಗ ಕೂಡ ನಿಮ್ಮ ಹತ್ತಿರ ಅದನ್ನೇ ಕೇಳುತ್ತಿರಬಹುದು. ಈಕೆಯನ್ನು ನಾನು ಮನೆಗೆ ಬಿಟ್ಟು ಬರುತ್ತೇನೆ, ನೀವು ಹೊರಡಿ ಎಂದು ಕೇಳಿಕೊಂಡು ಆಕೆಯನ್ನ ಎಳೆದುಕೊಂಡೇ ಹೋದ ಎಂದರೂ ತಪ್ಪಾಗಲಾರದು. ಪಾಪ ಎನಿಸಿದರು ತಮ್ಗ್ಯಾಕೆ ಅನ್ನುವ ಭಾವನೆಯಿಂದಲೇ ಎಲ್ಲರೂ ಕಾರಿನಲ್ಲಿ ಮನೆಗೆ ಹಿಂತಿರುಗಿದರು. ಇಲ್ಲಿಯವರೆಗೆ ಮೂಕ ಹುಡುಗಿಯ ಸನ್ನೆಯನ್ನ ಅರ್ಥೈಸಿಕೊಳ್ಳಲು ವಿಫಲರಾದ ರವಿ ಹಾಗೂ ಗುಂಪಿನವರು ಮನೆಗೆ ಹಿಂತಿರುಗುತ್ತಾರೆ. ಸಂಜೆ ಸಮಯದಲ್ಲಿ ಎಲ್ಲರೂ ಕುಳಿತಿರುವಾಗ ತಾವು ತೆಗೆದ ಫೋಟೋಗಳನ್ನ ನೋಡುತ್ತಾ ಇರುತ್ತಾರೆ. ಆ ಫೋಟೋಗಳನ್ನ ಯಾರೇ ನೋಡಿದರೂ ಆ ಜಾಗವನ್ನ ಬಿಟ್ಟು ಬರಲು ಮನಸ್ಸಾಗುತ್ತಿರಲಿಲ್ಲ. ಅಷ್ಟು ಸೊಗಸಾಗಿತ್ತು. ಅಲ್ಲಿಯ ಜಲಪಾತದ ಫೋಟೋವನ್ನ ನೋಡುತ್ತಿದ್ದ ರಮ್ಯಳಿಗೆ ಏನೋ ವಿಚಿತ್ರ ಅಡಗಿದೆ ಎನಿಸಿತು. ರಮ್ಯ, ಒಮ್ಮೆ ಈ ಜಲಪಾತದ ಫೋಟೋವನ್ನ ನೋಡಿ. ಬಲಭಾಗದಲ್ಲಿ ಯಾರೋ ಮುಖವನ್ನ ಸಂಪೂರ್ಣವಾಗಿ ಮುಚ್ಚಿಕೊಂಡು ನಮ್ಮನ್ನೇ ನೋಡುವಂತೆ ಕಾಣಿಸುತ್ತಿದೆ. ಎಲ್ಲರೂ ಒಮ್ಮೆ ನೋಡುತ್ತಾರೆ. ರವಿ, ನಿನ್ ತಲೆ, ಏನೇನು ಹೇಳ್ಬೇಡ ಕಣೆ. ಅಲ್ಲಿ ಅಷ್ಟೊಂದು ದೊಡ್ಡ ಮರ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಮರದ ರೆಂಬೆ ಕೊಂಬೆಗಳಿರಬಹುದು, ಅಂತದ್ದೇನು ಇಲ್ಲ. ಇದ್ದಿದ್ರೆ ನಮ್ ಕಣ್ಣಿಗೆ ಕಾಣಿಸ್ಬೇಕಿತ್ತಲ್ವಾ? ಫೋಟೋದಲ್ಲಿ ಮಾತ್ರ ಹೇಗೆ ಬರೋಕ್ ಸಾಧ್ಯ? ಸುಮ, ಇವಳಿಗೆ ಮೊದಲಿನಿಂದಲೂ ಭಯ ಜಾಸ್ತಿ. ಅದ್ರಲ್ಲೂ ಇಲ್ಲಿಗೆ ಬರ್ಲಿಕ್ಕೆ ಒಪ್ಪಿಸೋದೆ ಎಷ್ಟು ಕಷ್ಟ ಆಗಿತ್ತು. ಈಗ ಇದು ಬೇರೆ. ರಮ್ಯ, ಆ ಮೂಕ ಹುಡುಗಿಯ ಸನ್ನೆಯನ್ನ ಕೂಡ ನಾವು ಅರ್ಥ ಮಾಡಿಕೊಳ್ಳಲಿಲ್ಲ. ಇದ್ರ ಬಗ್ಗೆ ಆಕೆ ಯಾಕೆ ಹೇಳಿರಬಾರದು? ರಾಮ್, ನಂಗೂ ಯಾಕೋ ರಮ್ಯಾಳ ಮಾತು ಸರಿ ಎನಿಸುತ್ತದೆ. ಆ ಹುಡುಗಿಯನ್ನ ಅರ್ಥೈಸಿಕೊಳ್ಳುವುದರಲ್ಲಿ ನಾವು ಸೋತೆವು. ರವಿ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾದ ಹೇಳಿದ್ದ ಅಲ್ವಾ, ಅವಳು ಅಳ್ತಾ ಇರೋದು ಬೇರೆ ಕಾರಣಕ್ಕೆ ಅಂತ. ಮತ್ತೆ ಯಾಕೆ ಆ ಹುಡುಗಿಯ ಬಗ್ಗೆ ಇಷ್ಟೊಂದು ಯೋಚಿಸುತ್ತಿದ್ದೀರಾ? ಎಲ್ಲರೂ ಏನೂ ಇಲ್ಲವೆಂಬಂತೆ ಹೇಳಿ ಮನದಲ್ಲಿ ಸಮಾಧಾನ ಮಾಡಿಕೊಂಡರು. ಆದರೆ ಭಯ ಮಾತ್ರ ರಮ್ಯಾ, ಗುರು ಹಾಗೂ ರಾಮ್ಗೆ ಹೆಚ್ಚಾಗುತ್ತಲೇ ಹೋಗುತ್ತಿತ್ತು. ನಿನ್ನೆಯಂತೆ ಇಂದು ಕೂಡ ರುಚಿ ರುಚಿಯಾದ ಊಟವನ್ನ ಮಾದ ತಂದಿಟ್ಟ. ಎಲ್ಲರೂ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಿದರು. ಬೆಳಿಗ್ಗೆ ಸುತ್ತಾಡಿದ್ದ ಕಾರಣ ಸುಸ್ತಾಗಿ ಎಲ್ಲರೂ ವಿಶ್ರಾಂತಿ ಪಡೆಯಲು ಅವರವರ ರೂಮ್ಗೆ ತೆರಳಿದರು. ಸುಮಾರು 11:30 ಸಮಯಕ್ಕೆ ಸರಿಯಾಗಿ ಗಿರಿ ನಿದ್ರೆಯಿಂದ ಏಳುತ್ತಾನೆ. ಗಿರಿ, ರವಿ ಹೇಳು, ನಿಂಗೆ ಏನೋ ಹೇಳಬೇಕು. ರವಿ, ನಿದ್ರೆ ಮಾಡುವಾಗ ನಿಂದೇನು ಹಿಂಸೆ? ಸುಮ್ಮನೆ ಮಲಗ್ಕೋಕೋ ಬಿಡೋ, ಮೊದ್ಲೇ ಸುತ್ತಾಡಿ ಸುಸ್ತಾಗಿದೆ. ಗಿರಿ, ಹಾಗಲ್ಲ ಕಣು, ರಮ್ಯ ಒಂದು ಫೋಟೋ ತೋರಿಸಿ ಯಾರೋ ಇದ್ದಾರೆ ಅಂತ ಹೇಳಿದ್ಲಲ್ಲ, ನಾನು ನಿನ್ನೆ ನೈಟ್ ಟ್ಯಾರಿಸ್ ಮೇಲಿಂದ ನೋಡಿದ್ದು ಆ ಮನುಷ್ಯನನ್ನೇ. ಯಾಕೋ ಯಾರೋ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನುಮಾನ ನಂಗೆ. ರವಿ, ನಿನ್ನ ಅನುಮಾನದ ನಾಳೆ ಬಗೆಹರಿಸೋಣ.
ಈಗ ಸುಮ್ನೆ ಮಲ್ಕೋ ನೀನು, ನನ್ನಿದ್ದೇನು ಹಾಳ್ ಮಾಡ್ತಾ ಇದ್ಯಾ. ಗಿರಿ, ರವಿ, ಏನಾದ್ರೂ ಅಪಾಯ ಇರಬಹುದು ಕಣೋ, ಎಚ್ಚೆತ್ತುಕೊಳ್ಳುವುದು ಒಳ್ಳೇದು. ರವಿ, ಏನೋ ಗೋಳು ನಿಂದು, ಇನ್ನೊಂದು ಸಾರಿ ತಲೆ ತಿಂದ್ರೆ ಸಾಯಿಸಿ ಬಿಡುತ್ತೇನೆ, ಮಲಗೋ ಸುಮ್ನೆ. ಇವನಿಗೆ ಹೇಳಿ ಏನು ಪ್ರಯೋಜನ ಇಲ್ಲವೆಂದು ತೆಪ್ಪಗೆ ಮಲಗಿದ ಗಿರಿ. ಸ್ವಲ್ಪ ಹೊತ್ತಿನ ಬಳಿಕ ಗಿರಿಯನ್ನ ಯಾರೋ ಕರೆದಂತೆ ಭಾಸವಾಯಿತು. ಮತ್ತೆ ಎದ್ದ ಗಿರಿ ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿದ. ಕಿಟಕಿಯಿಂದ ಹೊರಗೆ ಕೂಡ ನೋಡಿದ. ಯಾರೂ ಇರಲಿಲ್ಲ. ಭ್ರಮೆ ಎಂದುಕೊಂಡು ಬಂದು ಮತ್ತೆ ಮಲಗಿದ. ತುಸು ಹೊತ್ತಿನ ನಂತರ ಮತ್ತೆ ಯಾರೋ ಕರೆದಂತೆ ಭಾಸವಾಯಿತು. ಮತ್ತೆ ಕಣ್ತೆರೆದು ನೋಡಿದ. ಆ ಶಬ್ದ ಕಿಟಕಿಯ ಬಳಿ ಜೋರಾಗಿ ಕೇಳಿಸುತ್ತಿತ್ತು. ಒಂದು ಕಡೆ ಭಯವಾದರೂ ಧೈರ್ಯ ಮಾಡಿ ಕಿಟಕಿಯ ಬಳಿ ಬಂದ. ನಿನ್ನೆ ರಾತ್ರಿ ನೋಡಿದ್ದ ಅದೇ ಮನುಷ್ಯ ನಿಂತಿದ್ದ ಅಲ್ಲಿ. ಒಮ್ಮೆಲೆ ಗಿರಿಯ ಎದೆ ಜಲ್ ಎಂದಿತು. ಧೈರ್ಯ ಮಾಡಿ ಯಾರು ನಿಂತಿರೋದು ಎಂದು ಕೇಳಿದ. ಆ ಕಡೆಯಿಂದ ಯಾವುದೇ ಪ್ರತ್ಯುತ್ತರ ಬರಲಿಲ್ಲ. ಮೆಲ್ಲನೆ ರವಿಯನ್ನ ಕರೆಯತೊಡಗಿದ. ರವಿಯ ಕಡೆ ತಿರುಗಿ ಅವನ ಹೆಸರನ್ನ ಒಂದೆರಡು ಬಾರಿ ಪಿಸುಗುಡುತ್ತಾ ಕಿಟಕಿಯ ಕಡೆ ನೋಡುವ ವೇಳೆಯೊಳಗೆ ಆ ಮನುಷ್ಯ ಅಲ್ಲಿಂದ ಮಾಯವಾಗಿದ್ದ. 2 ಸೆಕೆಂಡ್ ನಲ್ಲಿ ಹೇಗೆ ಮಾಯವಾದ ಎಂದು ದಿಗ್ಭ್ರಮೆಗೊಂಡ ಗಿರಿ. ನಮ್ಗೆ ಏನೋ ಅಪಾಯ ಇರುವುದು ಖಚಿತ. ಈ ರವಿ ನಿದ್ರೆಯಿಂದ ಏಳುವ ಮನುಷ್ಯನಲ್ಲ. ಎಲ್ಲ ಗೊತ್ತಿದ್ದು ಸುಮ್ಮನೆ ಮಲಗಿದರೆ ಅದು ಮನುಷ್ಯ ಜನ್ಮಕ್ಕೆ ತರವಲ್ಲ. ನನ್ನ ಗೆಳೆಯರನ್ನಾದರೂ ಉಳಿಸಿಕೊಳ್ಳಬೇಕು. ನನ್ನ ಮಾತನ್ನ ನಂಬುವುದು ಗುರು ಹಾಗೂ ರಚನಾ ಮಾತ್ರ. ಅವರಿಗೆ ಈ ವಿಷಯವನ್ನ ಈ ಕೂಡಲೇ ತಿಳಿಸುತ್ತೇನೆಂದು ತನ್ನ ರೂಮ್ನಿಂದ ಹೊರಟ. ಇತ್ತ ನೀರು ಕುಡಿಯಲೆಂದು ಅಡುಗೆ ಕೋಣೆಗೆ ಬಂದಿದ್ದ ರಚನಾ ಅದನ್ನೇನೋ ನೋಡಿ ಒಮ್ಮೆ ಜೋರಾಗಿ ಕೂಗಿಕೊಂಡಳು. ಅವಳ ಕೂಗನ್ನ ಕೇಳಿ ಎಲ್ಲರೂ ಓಡಿ ಬಂದರು. ಆಕೆ ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದಳು. ಎಲ್ಲರೂ ಸೇರಿ ಆಕೆಯನ್ನ ರೂಮ್ಗೆ ಕೊಂಡೊಯ್ದರು. ನೀರನ್ನ ಸಿಂಪಡಿಸಿದರು. ಸಂಪೂರ್ಣವಾಗಿ ಪ್ರಜ್ಞೆ ಬರದೇ ಇದ್ದರೂ ಸಹ ಗಿರಿ ಗಿರಿ ಎಂದು ಕಣವರಿಸುತ್ತಿದ್ದಳು. ಅದನ್ನು ಕೇಳಿ ಎಲ್ಲರೂ ರವಿ ಕಡೆಗೆ ತಿರುಗಿದರು. ರಾಮ್, ರವಿ, ಗಿರಿ ಎಲ್ಲಿ? ರವಿ, ನನ್ ರೂಮಲ್ಲೇ ಮಲಗಿದ್ದೆ. ನಿದ್ದೆ ಕಣ್ಣಲ್ಲಿ ಏನೇನೋ ಹೇಳ್ತಾ ಇದ್ದ. ರಮ್ಯ ತೋರಿಸಿದ ಫೋಟೋದಲ್ಲಿದ್ದ ಮನುಷ್ಯನನ್ನೇ ನಾನು ನಿನ್ನೆ ನೋಡಿದ್ದು ಎಂದ. ಎಲ್ಲೋ ನಿದ್ರೆ ಕಣ್ಣಿನಲ್ಲಿ ತಡವರಿಸುತ್ತಿದ್ದಾನೆ ಎಂದುಕೊಂಡು ನಾನು ಬೈದು ಮಲಗಲು ಹೇಳಿದೆ. ಆದರೆ ರಚನಾ ಕೂಗಿದ್ಲು ಅಂತ ಎದ್ದು ಬರುವಾಗ ಅವನು ರೂಮಲ್ಲಿ ಇರಲಿಲ್ಲ. ಮೊದ್ಲು ರಚನಾನ ನೋಡಿ ಆಮೇಲೆ ಇವನನ್ನ ಹುಡುಕಿದರೆ ಆಯ್ತು ಅಂತ ಬಂದೆ. ರಮ್ಯ, ದೇವ್ರೆ, ಗಿರಿಗೆ ಏನೂ ಆಗದೆ ಇರ್ಲಿ. ಒಂದು ಕಡೆ ರಚನಾ ಏನು ಮಾತಾಡ್ತಾ ಇಲ್ಲ, ಇನ್ನೊಂದ್ ಕಡೆ ಗಿರಿ ಪತ್ತೆ ಇಲ್ಲ. ಮೊದ್ಲೇ ಹೇಳಿದ್ದೆ ಬೇಡ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗೋದು ಅಂತ. ನನ್ ಮಾತನ್ನ ಯಾರು ಕೇಳ್ತಾರೆ ಇಲ್ಲಿ? ಸುಮಾ, ಸ್ವಲ್ಪ ಸುಮ್ಮನೆ ಇರು ರಮ್ಯ. ನಿನ್ನೆಯಿಂದ ಎಲ್ಲ ಚೆನ್ನಾಗಿತ್ತಲ್ವಾ? ಏನೂ ಆಗಿರಲಿಲ್ಲ. ನೀನು ರಚನಾ ಜೊತೆ ಇಲ್ಲೇ ಇರು, ನಾವೆಲ್ಲ ಗಿರಿನ ಹುಡ್ಕೊಂಡ್ ಬರ್ತೀವಿ. ಎಲ್ಲರೂ ಒಂದೊಂದು ಕಡೆ ಹುಡುಕಲು ಶುರು ಮಾಡಿದರು. ಎಷ್ಟೇ ಹುಡುಕಾಡಿದರೂ ಗಿರಿಯ ಬಗ್ಗೆ ಯಾವ ಕುರುಹು ಸಹ ದೊರೆಯಲಿಲ್ಲ. ರಾಮ್, ಬನ್ನಿ ಎಲ್ಲರೂ ರಚನಾ ಬಳಿ ಹೋಗೋಣ. ಏನಾಯ್ತು ಅಂತ ಇನ್ನು ಅವಳೇ ನಮ್ಗೆ ಹೇಳಬೇಕು. ಎಲ್ಲರೂ ರಚನಾಳ ಬಳಿ ಬಂದರು. ಆಕೆ ಸ್ವಲ್ಪ ಚೇತರಿಸಿಕೊಂಡಿದ್ದಳು. ರವಿ ಅವಳ ಬಳಿ ಬಂದು ಏನಾಯ್ತು, ಯಾಕೆ ಅರಸಿಕೊಂಡೆ? ಗಿರಿ ಏನು ತಡವರಿಸುತ್ತಿದ್ದ? ಈಗ ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ, ಹೇಳು ಏನಾಯ್ತು ಅಂತ. ರಚನಾ, ನೀರು ಕುಡಿಯಲು ನಾನು ಅಡುಗೆ ಮನೆಗೆ ಬಂದೆ. ನೀರು ಕುಡಿಯುತ್ತಿರುವಾಗ ಕಿಟಕಿ ಬಳಿ ಏನೋ ಸದ್ದಾಯ್ತು. ನೋಡೋಣವೆಂದು ಕಿಟಕಿ ಬಳಿ ಬಂದೆ. ಗಿರಿಯನ್ನ ಯಾರೋ ಒಂದು ಕೈಯಲ್ಲಿ ಎಳೆದೊಯ್ಯುತ್ತಿದ್ದರು. ನೋಡಿ ಬೆಚ್ಚಿ ಬಿದ್ದೆ. ಯಾರದು ಎಂದು ಕೇಳಿದೆ. ಎಳೆದುಕೊಂಡು ಹೋಗುತ್ತಿದ್ದವರು ಒಮ್ಮೆಲೆ ನಿಂತರು. ನನ್ನ ಬಳಿ ತಿರುಗಿದರು. ನೋಡಿದ್ದು ಬೇರೆ ಯಾರನ್ನೂ ಅಲ್ಲ, ಅವನೇ ಮಾದ. ಮಾದನ ಆ ವಿಕಾರವಾದ ಮುಖ ನೋಡಿದ ತಕ್ಷಣ ನಾನು ಕೂಗಾಡಿ ಪ್ರಜ್ಞೆ ತಪ್ಪಿ ಬಿದ್ದೆ. ನಂತರ ಏನಾಯ್ತು ಗೊತ್ತಿಲ್ಲ. ರಮ್ಯ ನಿಲುವೇ ಇಲ್ಲದಂತೆ ಅಳುತ್ತಿದ್ದಳು. ರವಿ ಹಾಗೂ ಸುಮಳಿಗೆ ಕೋಪ ಏರುತ್ತಲೇ ಇತ್ತು. ಅದೆಷ್ಟು ಧೈರ್ಯ ಅವನಿಗೆ ನಮ್ಮ ಗೆಳೆಯನನ್ನ ಎಳೆದುಕೊಂಡು ಹೋಗಲು. ರವಿ, ಬನ್ನಿ ಆ ಮಾದನ ಮನೆಗೆ ಹೋಗೋಣ. ಒಳ್ಳೆಯವನೆಂದು ನಂಬಿದರೆ ನಮಗೆ ಕಷ್ಟ ಕೊಡುತ್ತಿದ್ದಾನೆ. ನಾನು ಅವನನ್ನ ಸುಮ್ಮನೆ ಬಿಡಲ್ಲ. ಎಲ್ಲರೂ ಮಾದನ ಮನೆಯ ಬಳಿ ಬಂದರು. ರವಿ ಒಂದೇ ಸಮನೆ ಬಾಗಿಲು ಬಡಿಯುತ್ತಲೇ ಇದ್ದ. ಬಾಗಿಲು ತೆರೆಯಿತು. ಯಾರೆಂದು ನೋಡುವಷ್ಟರಲ್ಲಿ ಮುಂದೆ ಬಂದಳು ಆ ಮೂಕ ಹುಡುಗಿ. ಎಲ್ಲರಿಗೂ ಅಚ್ಚರಿ. ಈ ಹುಡುಗಿ ಮಾದನ ಮನೆಯಲ್ಲಿ ಏನು ಮಾಡುತ್ತಿದ್ದಾಳೆ ಎಂದು. ಈ ಪ್ರಶ್ನೆಗೆ ಉತ್ತರ ಹುಡುಕುವ ಸಂಯಮ ಅವರಲ್ಲಿ ಇರಲಿಲ್ಲ. ರವಿ ಆ ಹುಡುಗಿಯ ಬಳಿ ಮಾದ ಎಲ್ಲಿ ಎಂದು ಪ್ರಶ್ನಿಸಿದ. ಅವನ ಮಾತನ್ನ ಗಮನಿಸಿದ್ದ ಆಕೆ ಬಾಗಿಲಿನಿಂದ ಪಕ್ಕ ಸರಿದು ಹಿಂದೆ ಇರುವ ಗೋಡೆಯ ಕಡೆಗೆ ದೃಷ್ಟಿ ಹಾಯಿಸಿದಳು. ಅವಳ ದೃಷ್ಟಿಯ ಕಡೆ ಕಣ್ಣು ಹಾಯಿಸಿದ ರವಿ ಹಾಗೂ ಗೆಳೆಯರಿಗೆ ಒಮ್ಮೆ ತಮ್ಮ ಪ್ರಾಣ ಪಕ್ಷಿ ಹಾರಿ ಹೋದಂತೆ ಭಾಸವಾಗಿದ್ದು ಸುಳ್ಳಲ್ಲ. ಯಾಕಂದ್ರೆ ಅವರು ಅಲ್ಲಿ ನೋಡಿದ್ದು ಹೂವಿನ ಹಾರದಿಂದ ಅಲಂಕೃತಗೊಂಡಿದ್ದ ಮಾದನ ಫೋಟೋ. ರಮ್ಯಾ ಮಾದನ ಫೋಟೋ ನೋಡಿಯೇ ಪ್ರಜ್ಞೆ ತಪ್ಪಿ ಬಿದ್ದಳು. ಅವಳನ್ನ ಒಳಗೆ ಕರೆತನ್ನಿ ಎಂದು ಮೂಕ ಹುಡುಗಿ ಸನ್ನೆಯನ್ನ ಮಾಡಿದಳು. ಆದರೆ ಅವಳನ್ನ ನಂಬುವ ಪರಿಸ್ಥಿತಿಯಲ್ಲಿ ಗೆಳೆಯರು ಇರಲಿಲ್ಲ. ತಮ್ಮ ಪರಿಸ್ಥಿತಿಯನ್ನ ನೆನೆದು ಕಣ್ಣೀರಿಟ್ಟ ರವಿ ಮೊದಲ ಬಾರಿ ರವಿ ಅತ್ತಿದ್ದನ್ನ ನೋಡಿ ಎಲ್ಲರೂ ನೊಂದರು. ಅಷ್ಟರಲ್ಲಿ ಆ ಹುಡುಗಿ ಮನೆಯಿಂದ ನೀರನ್ನು ತಂದು ರಮ್ಯಾಳಿಗೆ ಸಿಂಪಡಿಸಿದಳು. ಎದ್ದ ರಮ್ಯಾ ರವಿಗೆ ನಿಂದಿಸಲಾರಂಭಿಸಿದಳು. ರಮ್ಯಾ, ನಿನ್ನ ತಂದೆ ತಾಯಿ ಯಾಕೆ ಈ ಊರಿಗೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಿರಲಿಲ್ಲ ಎಂಬುದು ಈಗ ತಿಳಿಯುತ್ತೆ. ನಾನು ಹಾಗೂ ರಾಮ್ ಎಷ್ಟೇ ಹೇಳಿದರೂ ನಮ್ಮ ಮಾತನ್ನ ಕೇಳದೆ ಇಲ್ಲಿಗೆ ಕರೆದುಕೊಂಡು ಬಂದೆ. ಈಗ ನೋಡು ಎಲ್ಲಿ ಎಂದು ಹುಡುಕುವುದು ಗಿರಿಯನ್ನ ಎಂದು ಕಣ್ಣೀರಿಟ್ಟಳು.
ರವಿ ಆಕೆಗೆ ಕೈ ಮುಗಿದು ಕ್ಷಮೆ ಕೇಳಿದನು. ರವಿ, ಗಿರಿಯನ್ನ ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದು. ಇಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಎಂಬುದು ತಿಳಿಯುತ್ತಿಲ್ಲ. ಜೊತೆಯಲ್ಲಿಯೇ ಇದ್ದ ಮಾದನನ್ನ ನಂಬುವುದೇ ಅಥವಾ ಈ ಹುಡುಗಿಯನ್ನೇ? ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆತಂದದ್ದು ನಾನು. ನಿಮ್ಮನ್ನು ಈಗ ಸುರಕ್ಷಿತವಾಗಿ ಕರೆದೊಯ್ಯುವ ಜವಾಬ್ದಾರಿಯೂ ಕೂಡ ನನ್ನದು. ನೀವೆಲ್ಲ ಮನೆಗೆ ಹೊರಡಿ. ನನ್ನ ಪ್ರಾಣವನ್ನ ಒತ್ತೆ ಇಟ್ಟಾದ್ರೂ ಸರಿ, ನಾನು ಗಿರಿಯನ್ನ ಕರೆದುಕೊಂಡು ಬರುತ್ತೇನೆ. ರಾಮ್, ನಮ್ಮನ್ನೆಲ್ಲ ಅಷ್ಟೊಂದು ಸ್ವಾರ್ಥಿಗಳು ಎಂದು ತಿಳಿದುಕೊಂಡಿದ್ದೀಯಾ? ಬರುವಾಗ ಹೇಗೆ ಎಲ್ಲರೂ ಒಟ್ಟಿಗೆ ಬಂದಿದ್ದೇವೋ, ಹೋಗುವಾಗಲೂ ಹಾಗೇ ಹೋಗಬೇಕು. ಹೋಗುತ್ತೇವೆ, ಬನ್ನಿ ಹುಡುಕೋಣ. ಹಿಂದಿರುಗಿ ಹೋಗುವುದಾದ್ರೆ ಎಲ್ಲರೂ ಹೋಗೋಣ, ಇಲ್ಲ ಎಲ್ಲ ಪ್ರಾಣ ಬಿಡೋಣ, ನಡೀರಿ. ಸುಮಾ ಕೂಡ ಎಲ್ಲರಲ್ಲೂ ಕ್ಷಮೆ ಯಾಚಿಸಿದಳು. ನಾವು ಇಲ್ಲಿಗೆ ಬರಬಾರದಿತ್ತು ಎಂದು ಅತ್ತಳು. ಆಗಿದ್ದು ಆಗಿ ಹೋಗಿದೆ, ಮುಂದೆ ಏನಾಗುತ್ತೆ ನೋಡೋಣ ಎಂದು ಎಲ್ಲರೂ ಹೊರಡಲು ಅಣಿಯಾದರು. ಅಷ್ಟರಲ್ಲಿ ಆ ಹುಡುಗಿ ರವಿಯ ಕೈ ಹಿಡಿದುಕೊಂಡು ಹೋಗಬೇಡಿ ಎನ್ನುತ್ತಲೇ ತನ್ನ ಮನೆಗೆ ಒಂದು ಸಾರಿ ಬರಲು ಹೇಳುತ್ತಾಳೆ. ಕೋಪಗೊಂಡ ರವಿ ಆಕೆಯನ್ನ ನೂಕಿ, ರವಿ, ನಿಮ್ಮ ಯೋಜನೆಗಳಾದರೂ ಏನು? ಎಲ್ಲಿ ನನ್ನ ಗೆಳೆಯ? ಹಣ ಬೇಕಾದ್ರೆ ನಾನೇ ಕೊಡುತ್ತಿದ್ದೆ. ಇನ್ನೇನು ಬೇಕು ನಿಮಗೆ? ಮಾದ ಯಾರು? ಅವನು ಸತ್ತಿದ್ದಾದ್ರೂ ಹೇಗೆ? ನಮ್ಮ ಜೊತೆ ಇದ್ದ ಈ 2 ದಿನ ನಿನಗೆ ಮಾತು ಬರಲ್ಲ. ಸಹಾಯ ಕೇಳಲು ಇಲ್ಲಿ ಯಾರೂ ಕಾಣುತ್ತಿಲ್ಲ. ಅವನ ಮಾತನ್ನೆಲ್ಲ ಆಲಿಸಿ ಹುಡುಗಿ ಎದ್ದು ನಿಂತು ರವಿ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋದಳು. ಎಲ್ಲರೂ ಅವರನ್ನ ಹಿಂಬಾಲಿಸಿದರು. ಒಳಗೆ ಕರೆದೊಯ್ದು ಮಾದನ ಫೋಟೋದ ಮುಂದೆ ಎಲ್ಲರನ್ನ ನಿಲ್ಲಿಸಿ ಕೈ ಸನ್ನೆಯಲ್ಲಿ ತಿಳಿಸುತ್ತಾಳೆ, ಇವರದ್ದು ಯಾವುದೂ ತಪ್ಪಿಲ್ಲವೆಂದು. ಕೋಪಗೊಂಡ ರಚನಾ, ನಾನೇ ನನ್ನ ಕಣ್ಣಾರೆ ಗಿರಿಯನ್ನ ಮಾದ ಎಳೆದುಕೊಂಡು ಹೋಗಿದ್ದನ್ನ ನೋಡಿದ್ದೇನೆ. ಅದು ಹೇಗೆ ನೀನು ಅವರದ್ದು ತಪ್ಪಿಲ್ಲವೆಂದು ಹೇಳುತ್ತಿದ್ದೀಯಾ? ನಿಮ್ಮೆಲ್ಲರ ಮೋಸದ ಕಪಟ ಯೋಜನೆಗಳಿಗೆ ಇವತ್ತು ನಾವು ಪೂರ್ಣ ವಿರಾಮವನ್ನ ನೀಡೇ ಹೋಗುತ್ತೇವೆ. ತನ್ನ ಮಾತನ್ನು ಇವರು ಕೇಳಲು ಸಿದ್ಧರಿಲ್ಲವೆಂದು ಅರಿತ ಆಕೆ ಮನೆ ಒಳಗಡೆ ನಡೆದು ರವಿಯ ಕೈಗೆ ಒಂದು ಕತ್ತಿಯನ್ನ ತಂದು ಇಟ್ಟಳು. ರಾಮ್ ಹಾಗೂ ಗುರುಗೆ ಸುತ್ತಿಗೆ ಹಾಗೂ ಒಣಕೆಯನ್ನ ಕೊಟ್ಟಳು. ತಾನು ಒಂದು ಚಾಕುವನ್ನ ಹಿಡಿದುಕೊಂಡು ತನ್ನನ್ನು ಹಿಂಬಾಲಿಸಿದಳು ತಿಳಿಸಿದಳು. ಅವಳನ್ನ ಹಿಂಬಾಲಿಸಲು ಎಲ್ಲರೂ ಸಂಶಯ ಪಟ್ಟರು. ರಾಮ್, ನೋಡಿ, ಈಗ ಸಂಶಯ ಪಡುವಷ್ಟು ಸಮಯವಿಲ್ಲ. ಈಕೆ ನಮ್ಗೆ ಮೊದಲೇ ಎಚ್ಚರಿಕೆಯನ್ನ ನೀಡಿದಳು. ಆದರೆ ಈಕೆಯನ್ನ ಅರಿಯದ ನಾವು ಈಗ ಗಿರಿಯನ್ನ ಕಳೆದುಕೊಳ್ಳುವ ಸಂದರ್ಭದಲ್ಲಿ ಇದ್ದೇವೆ. ಇನ್ನು ಈಕೆಯ ಮಾತುಗಳನ್ನ ಕೇಳದಿದ್ದರೆ ನಾವು ಗಿರಿಯನ್ನ ಉಳಿಸಿಕೊಳ್ಳಲಾಗುವುದಿಲ್ಲ. ದಯವಿಟ್ಟು ಅವಳು ಹೋಗುವ ಕಡೆ ಹಿಂಬಾಲಿಸೋಣ. ಗುರು, ನನ್ಗೆ ಯಾಕೋ ರಾಮ್ನ ಮಾತು ಸರಿ ಎನಿಸುತ್ತಿದೆ. ಬನ್ನಿ, ಈಕೆಯನ್ನ ಹಿಂಬಾಲಿಸಿ ಏನಾಗುತ್ತದೆ ನೋಡಿಯೇ ಬಿಡೋಣ. ಎಲ್ಲರೂ ಆ ಮೂಕ ಹುಡುಗಿಯನ್ನ ಹಿಂಬಾಲಿಸಿದರು. ದಟ್ಟ ಅರಣ್ಯದ ನಡುವೆಯೂ ಯಾವುದೇ ಭಯವಿಲ್ಲದೆ ಆಕೆ ಸರಸರಿಯಾಗಿ ನಡೆಯುತ್ತಿದ್ದಳು. ಅಲ್ಲಲ್ಲಿ ಮುಳ್ಳುಗಳು ಇದ್ದರೂ ಅದನ್ನೆಲ್ಲ ಭೇದಿಸಿ ಹೋಗುತ್ತಿದ್ದಳು. ಆದ್ರೆ ಈ ಗುಂಪಿನವರಿಗೆ ಮಾತ್ರ ಅಲ್ಲಲ್ಲಿ ಮುಳ್ಳುಗಳು ಪೊದೆಗಳು ಚುಚ್ಚಿ ಚುಚ್ಚಿ ಹಿಂಸಿಸುತ್ತಿದ್ದವು. ಗೆಳೆಯ ಗಿರಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ ಎಲ್ಲರೂ ಆ ನೋವನ್ನ ತಡೆದುಕೊಂಡು ನಡೆಯಲಾರಂಭಿಸಿದರು. ಆಕೆ ಅವರೆಲ್ಲರನ್ನ ಕರೆದುಕೊಂಡು ಬಹುದೂರ ಕ್ರಮಿಸಿದ ನಂತರ ಜಲಪಾತದ ಹತ್ತಿರ ಬಂದು ನಿಲ್ಲುತ್ತಾಳೆ. ಇದೇನಿದು? ನಿನ್ನೆ ಅಷ್ಟೇ ನೋಡಿದ ಜಲಪಾತದ ಬಳಿಗೆ ಯಾಕೆ ನಮ್ಮನ್ನ ಕರೆದುಕೊಂಡು ಬಂದಿದ್ದಾಳೆ ಎಂದು ಗೊಂದಲಕ್ಕೊಳಗಾದರು ಎಲ್ಲರೂ. ರವಿ ಆಕೆಯನ್ನ ತಡೆದು ನಿಲ್ಲಿಸಿ, ಯಾಕೆ ನಮ್ಮನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯ ಎಂದು ಕೇಳುತ್ತಾನೆ. ಕಗ್ಗತ್ತಲೆಯ ನಡುವೆಯೂ ಆಕೆಯ ಧೈರ್ಯ ಅವಳ ಕಣ್ಣಿನಲ್ಲಿ ಪ್ರಕಾಶಿಸುತ್ತಿತ್ತು. ಒಮ್ಮೆಲೆ ಕೈ ಎತ್ತಿ ತೋರಿಸಿದಳು ಜಲಪಾತದ ಹರಿಯುವ ನೀರಿನೆಡೆಗೆ. ಏನಿದೆ ಅಲ್ಲಿ? ನಮ್ಮನ್ನೇಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ? ಅದಕ್ಕಾಗಿ ನಗೆಯೊಂದನ್ನ ಬೀರಿ ಬನ್ನಿ ಎಂದು ಸನ್ನೆಯಿಂದ ಉತ್ತರಿಸುತ್ತಾಳೆ. ಆಕೆಯ ನಗೆಯ ಇಂದಿನ ರಹಸ್ಯ ಯಾರಿಗೂ ತಿಳಿಯುತ್ತಿರಲಿಲ್ಲ. ಇನ್ನು ಆಕೆ ಬಂಡೆಕಲ್ಲುಗಳ ಮೇಲೆ ಹತ್ತಿ ಜಲಪಾತದ ನೀರಿನ ಬಳಿ ಕರೆದುಕೊಂಡು ಹೋಗುತ್ತಾಳೆ ಎಲ್ಲರನ್ನ. ಅಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಗಿರಿ. ಅವನನ್ನ ನೋಡಿ ಒಮ್ಮೆ ಎಲ್ಲರೂ ದಿಗ್ಭ್ರಮೆಗೊಳ್ಳುತ್ತಾರೆ. ಎಲ್ಲರೂ ಅವನೆಡೆಗೆ ತೆರಳಿ ಅವನನ್ನ ಎಬ್ಬಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಆ ಹುಡುಗಿ ಹೋಗಿ ಯಾವುದೋ ಒಂದು ಕಾಡಿನ ಎಲೆಯನ್ನ ತೆಗೆದುಕೊಂಡು ಬಂದು ಅದರಿಂದ ಗಿರಿಯ ಹಣೆಯನ್ನ ಸವರುತ್ತಾರೆ. ಕೊಂಚ ಸಮಯದ ನಂತರ ಗಿರಿ ಕಣ್ಣು ಬಿಡುತ್ತಾನೆ. ಒಮ್ಮೆಲೆ ಖುಷಿಪಟ್ಟ ತನ್ನ ಗೆಳೆಯರನ್ನೆಲ್ಲ ನೋಡಿ, ಇವತ್ತು ನನಗೆ ನಿಮ್ಮನ್ನೆಲ್ಲರನ್ನ ನೋಡಿ ಖುಷಿ ಆಗುತ್ತಿದೆ. ನಿಮ್ಮನ್ನೆಲ್ಲ ನೋಡುತ್ತೇನೋ ಇಲ್ಲವೋ ಎಂದು ಭಾವಿಸಿದ್ದೆ. ಕೊನೆಗೂ ನೋಡಿದೆ ಎಂದು ಕಣ್ಣೀರಿಡುತ್ತಾನೆ. ಅದೇನೇ ಹೇಳುವುದಿದ್ದರೂ ಮನೆಗೆ ಹೋಗಿ ಹೇಳುವಂತೆ ಈಗ ನಡಿ ಹೊರಡೋಣ ಎಂದು ರವಿ ಅವನನ್ನ ಕೇಳಿಕೊಳ್ಳುತ್ತಾನೆ. ಆದರೆ ಗಿರಿ, ಇಲ್ಲ ರವಿ, ಇಲ್ಲಿ ಏನೋ ನಡೆಯುತ್ತಿದೆ. ಎಷ್ಟೋ ಅಮಾಯಕ ಪ್ರಾಣಗಳು ಬಲಿಯಾಗಿವೆ ಇಲ್ಲಿ. ಇನ್ನು ನಾವು ಹಾಗೆ ಹೋದರೆ ಮುಂದೆ ಕೂಡ ಅಮಾಯಕರನ್ನ ಬಲಿ ತೆಗೆದುಕೊಳ್ಳುತ್ತಾರೆ. ಅದಕ್ಕಾಗಿ ನಾವು ಇವತ್ತು ಹೇಗಾದ್ರೂ ಮಾಡಿ ಇದಕ್ಕೆಲ್ಲ ಒಂದು ಪೂರ್ಣ ವಿರಾಮವನ್ನ ನೀಡಲೇಬೇಕು. ನನ್ನ ಪ್ರಾಣ ಹೋದರೂ ಸರಿ, ಮುಂದೆ ಈ ತರಹ ಅಮಾಯಕರನ್ನ ಹಿಂಸಿಸಲು ನಾನು ಬಿಡುವುದಿಲ್ಲವೆಂದು ಅಲ್ಲಿಯೇ ನಿಲ್ಲುತ್ತಾನೆ ಗಿರಿ. ಗೆಳೆಯರಿಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ನಾನು ಹೇಳುತ್ತೇನೆ, ಬನ್ನಿ ಎಲ್ಲರೂ ಎಂದು ಗಿರಿ ಕರೆದುಕೊಂಡು ಹೋಗುತ್ತಾನೆ. ಒಂದು ಬಂಡೆಗಲ್ಲಿನ ಮೇಲೆ ಕೂತು ತನಗಾದ ಅನುಭವವನ್ನ ಹೇಳಲು ಶುರು ಮಾಡುತ್ತಾನೆ. ಗಿರಿ, ರವಿ, ನಾನು ಮಧ್ಯರಾತ್ರಿಯಲ್ಲಿ ನಿನ್ನನ್ನ ಎಬ್ಬಿಸಿ ರಮ್ಯ ತೋರಿಸಿದ ಜಲಪಾತದ ಫೋಟೋದಲ್ಲಿ ನೋಡಿದ ವ್ಯಕ್ತಿಯನ್ನೇ ನಾನು ನೋಡಿರುವೆ ಎಂದು ಹೇಳಿದೆ. ಆದರೆ ನೀನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗೆಯೇ ಮಲಗಿಬಿಟ್ಟೆ.
ಇದನ್ನು ಹೇಗಾದ್ರೂ ಮಾಡಿ ಗೆಳೆಯ ಗುರುವಿಗೆ ತಿಳಿಸ್ಬೇಕೆಂದು ನಾನು ರೂಮ್ ನಿಂದ ಹೊರಬಂದು ಇನ್ನೇನು ಗುರುನ ರೂಮ್ ನ ಬಾಗಿಲನ್ನ ತಟ್ಟುವ ಸಂದರ್ಭದಲ್ಲಿ ಹೊರಗಿನಿಂದ ಯಾರೋ ನನ್ನನ್ನ ಕರೆದಂತೆ ಭಾಸವಾಯಿತು. ಹೋಗಿ ನೋಡಿದರೆ ಯಾರೂ ಇರಲಿಲ್ಲ. ಪುನಃ ಹಿಂದಿರುಗಿ ಬರುವಾಗ ಯಾರೋ ನನ್ನನ್ನ ಕೈ ಬೀಸಿ ಕರೆದಂತೆ ಆಯಿತು. ಹಿಂದೆ ತಿರುಗಿ ನೋಡಿದರೆ ಮಾದ ನಿಂತಿದ್ದ. ಅದನ್ನು ನೋಡಿ ನಾನು ಏನಿದು ಮಾದ, ಇಷ್ಟೊತ್ತಿನಲ್ಲಿ ಇಲ್ಲೇನು ಮಾಡುತ್ತಿರುವೆ ಎಂದು ಕೇಳಿದೆ. ಅದಕ್ಕೆ ಆತ ನನಗೊಂದು ಸಮಸ್ಯೆ ಇದೆ, ದಯವಿಟ್ಟು ನನಗೆ ಸಹಕರಿಸಿ ಎಂದು ತಿಳಿಸುತ್ತಾನೆ. ಅದೇನದು ಕೇಳಿಬಿಡೋಣವೆಂದು ಬಾಗಿಲನ್ನು ತೆರೆದು ಒಳಬರಲು ಹೇಳಿದೆ. ಅದಕ್ಕೆ ಆತ ಒಳಗೆ ಬಂದು ಮಾತನಾಡಲು ಆಗದು, ದಯವಿಟ್ಟು ನೀವೇ ಬನ್ನಿ ಎಂದು ತಿಳಿಸಿದ. ಸರಿ ಎಂದು ನಾನು ಮಾತನಾಡಲು ಹೊರಗೆ ಬಂದೆ. ನಿಮಗೆ ಅನುಮಾನ ಬಂದಿರುವುದು ನನಗೆ ತಿಳಿದಿದೆ. ಅದನ್ನ ಯಾರ ಬಳಿಯೂ ಈಗಲೇ ಹೇಳಬೇಡಿ, ನಾನು ಅದನ್ನ ಪತ್ತೆ ಹಚ್ಚಿ ನಿಮಗೆ ಹೇಳುತ್ತೇನೆ ಎಂದ. ಒಂದು ಕ್ಷಣಕ್ಕೆ ಸರಿ ಎನಿಸಿದರು. ಈ ಮಧ್ಯರಾತ್ರಿಯಲ್ಲಿ ಇದನ್ನ ಹೇಳಲು ಇವನೇಕೆ ಇಲ್ಲಿಯ ತನಕ ಬರಬೇಕಿತ್ತು ಎಂದೆನಿಸಿ ಈ ವಿಷಯವನ್ನ ನಾನು ಯಾರೊಂದಿಗೂ ಹಂಚಿಕೊಂಡಿಲ್ಲ. ನಿಮ್ಗೆ ಹೇಗೆ ತಿಳಿಯಿತು? ಇದ್ರಲ್ಲಿ ನಿಮ್ಮ ಕೈ ಏನಾದ್ರೂ ಇದೆಯಾ ಎಂದು ನನಗೆ ಅನುಮಾನ. ನನ್ನ ಗೆಳೆಯರಿಗೆ ನಾನು ಇದನ್ನೆಲ್ಲ ತಿಳಿಸುತ್ತೇನೆ. ಇಷ್ಟು ಹೇಳಿ ಹಿಂದೆ ತಿರುಗಿದೆ. ಅದೇನಾಯ್ತೋ ಗೊತ್ತಿಲ್ಲ, ಮಾದ ಜೋರಾಗಿ ನಗಲಾರಂಭಿಸಿದ. ಆತನ ಮುಖ ಕೂಡ ವಿಕಾರ ರೂಪಕ್ಕೆ ತಿರುಗಿತು. ಭಯಗೊಂಡ ನಾನು ಓಡಲು ಪ್ರಯತ್ನಿಸಿದೆ. ಆದರೆ ಆತ ನನ್ನ ಕೈಯನ್ನ ಹಿಡಿದು ಎಳೆದುಕೊಂಡು ಹೋಗಲಾರಂಭಿಸಿದ. ಏನಾಯ್ತು ಎಂದು ತಿಳಿದುಕೊಳ್ಳುವಷ್ಟರಲ್ಲಿ ನಾನು ಮಾದನ ಕೈಗೊಂಬೆಯಾಗಿದ್ದೆ. ಆತ ನನ್ನನ್ನ ಎಳೆದುಕೊಂಡು ಬಂದು ಯಾವುದೋ ಸ್ಥಳದಲ್ಲಿ ಕೂರಿಸಿದ್ದ. ಮುಳ್ಳು ಪೊದೆಗಳ ಮಧ್ಯದಲ್ಲಿ ಏಕಾಏಕಿ ನನ್ನನ್ನ ಕರೆದುಕೊಂಡು ಹೋಗಿದ್ದರಿಂದ ನನ್ನ ಮೈ ಕೈಗಳು ಪರೆಸಿಕೊಂಡಿದ್ದವು. ಹಾಗಾಗಿ ನನಗೆ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳುವ ಶಕ್ತಿ ಕೂಡ ಇರಲಿಲ್ಲ. ಅವರ ಮಾತುಗಳನ್ನ ಕೇಳಿಸಿಕೊಳ್ಳುತ್ತಿದ್ದೇನೆ ಹೊರತು ಅವರನ್ನ ನೋಡಲಾಗುತ್ತಿರಲಿಲ್ಲ. ಮಾದ, ಸ್ವಾಮಿಗಳೇ, ಅಮಾವಾಸ್ಯೆಗೆ ಇನ್ನೊಂದು ದಿನ ಉಳಿದಿತ್ತು. ನಾಳೆ ಈ ಗುಂಪಿನಲ್ಲಿರುವವರಲ್ಲಿ ಒಬ್ಬರನ್ನ ನಿಮ್ಗೆ ಒಪ್ಪಿಸಬೇಕೆಂದು ಯೋಚಿಸಿದ್ದೆ. ಆದರೆ ಈತನಿಗೆ ಮಾತ್ರ ನಮ್ಮ ಮೇಲೆ ಏನೋ ಅನುಮಾನ ಬಂದಿತ್ತು. ಇದರಿಂದ ಎಲ್ಲಿ ನಾಳೆ ಹೊರಟು ಬಿಡುತ್ತಾರೆ ಎಂದೆನಿಸಿ ಸಿಕ್ಕ ಇವನನ್ನ ಎಳೆದುಕೊಂಡು ಬಂದಿದ್ದೇನೆ. ನೀವು ಹೇಳಿದ ಹಾಗೆ 5ನೇ ವ್ಯಕ್ತಿಯನ್ನ ಒಂದು ದಿನ ಮುಂಚಿತವಾಗಿಯೇ ಕರೆದುಕೊಂಡು ಬಂದಿದ್ದೇನೆ. ದಯವಿಟ್ಟು ಇವನನ್ನ ಸ್ವೀಕರಿಸಿ ನನ್ನ ಮಗಳಿಗೆ ಈಗಲಾದರೂ ಮಾತು ಬರುವಂತೆ ಮಾಡಿರಿ. ಮಂತ್ರವಾದಿ: ಖಂಡಿತ ಮಾದ, ಎಲ್ಲಿಯ ತನಕ ನೀನು ನನಗೆ ಸಹಾಯ ಮಾಡುತ್ತೀಯೋ ಅಲ್ಲಿಯ ತನಕ ನಿನ್ನ ಮಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಲು ನಾನು ಬಿಡುವುದಿಲ್ಲ. ಇಷ್ಟು ದಿನ ನನ್ನ ಜೊತೆ ಸಹಕರಿಸಿದೆ, ಹಾಗೆ ಮುಂದೆ ಕೂಡ ನನಗೆ ಸಹಕರಿಸಬೇಕು. ಕೇವಲ ನಿನ್ನ ಮಗಳ ಒಳಿತಿಗಾಗಿ ನಾನು ಈ ಕೆಲಸವನ್ನ ಮಾಡುತ್ತಿದ್ದೇನೆ. ಇಲ್ಲವಾದಲ್ಲಿ ನಾನು ಖಂಡಿತವಾಗಿಯೂ ಮಾಡುತ್ತಿರಲಿಲ್ಲ. ನಿನ್ನ ಮಗಳು ನನಗೂ ಕೂಡ ಮಗಳಂತೆ. ಆಕೆಯ ಖುಷಿ ನನಗೆ ಮುಖ್ಯ. ಹಾಗಾಗಿ ಈ ಬರುವ ಅಮಾವಾಸ್ಯೆಯ ದಿನದಂದು ನರಬಲಿಯನ್ನ ತಾಯಿಗೆ ಅರ್ಪಿಸಿದರೆ ಖಂಡಿತವಾಗಿಯೂ ನಿನ್ನ ಮಗಳಿಗೆ ಮಾತು ಬರುತ್ತದೆ. ಮಾದ: ಸ್ವಾಮಿಗಳೇ, ನಾನು ಸತ್ತು ಇಂದಿಗೆ 3 ವರ್ಷವಾಯಿತು. ಆದರೂ ನನ್ನ ಮಗಳಿಗಾಗಿ ನಾನು ಪ್ರೇತಾತ್ಮವಾಗಿ ಇಲ್ಲಿದ್ದೇನೆ. ಹುಟ್ಟುವಾಗ್ಲೇ ತಾಯಿಯನ್ನ ಕಳೆದುಕೊಂಡ ಆಕೆಗೆ ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಅವಳ ಒಳಿತಿಗಾಗಿ ನಾನು ನೀವು ಹೇಳಿದ ಹಾಗೆ ಮಾಡುತ್ತಿದ್ದೇನೆ. ಆಕೆ ಯೋಗಕ್ಷೇಮ ಚೆನ್ನಾಗಿರಬೇಕು. ಆದಷ್ಟು ಬೇಗ ಇತರ ಮಕ್ಕಳಂತೆ ಆಕೆ ಮಾತನಾಡುವಂತಾಗ್ಬೇಕು. ಇದು ನನ್ನ ಆಸೆ. ಆಸೆ ಪೂರೈಸಿದ ನಂತರ ನಾನು ಈ ಲೋಕವನ್ನೇ ತ್ಯಜಿಸಿ ಹೋಗುವೆ ಎಂದ. ಮಂತ್ರವಾದಿ: ಖಂಡಿತ ಈ ನರಬಲಿಯ ನಂತರ ನಿನ್ನ ಮಗಳಿಗೆ ಮಾತು ಬರುತ್ತದೆ. ಆದರೆ ನಿನ್ನ ಮಗಳು ಜೀವನದಲ್ಲಿ ಸದಾ ಖುಷಿಯಾಗಿರ್ಬೇಕು ಅಂದ್ರೆ 8 ನರಬಲಿಗಳನ್ನ ದೇವಿಗೆ ಅರ್ಪಿಸಲೇಬೇಕು. ಅದಕ್ಕಾಗಿ ನೀನು 8 ನರಬಲಿ ಆಗುವ ತನಕ ಭೂಮಿಯನ್ನ ತ್ಯಜಿಸಕೂಡದು. ಮಾತು ಬಂದರೆ ಏನು ಪ್ರಯೋಜನ? ಆಕೆಯ ಜೀವನವು ಖುಷಿಯಾಗಿರ್ಬೇಕು ಅಲ್ಲವೇ? ಇವನನ್ನ ಹುಡುಕುತ್ತಾ ಇವನ ಗೆಳೆಯರು ಬರಬಹುದು. ನಿನ್ನ ಶಕ್ತಿಯಿಂದ ಇವನನ್ನು ತಪ್ಪಿಸಿಕೊಳ್ಳದಂತೆ ನೋಡಿಕೋ. ಮಂತ್ರವಾದಿ ಅಲ್ಲಿಂದ ತೆರಳುತ್ತಾನೆ. ಗಿರಿ: ಮಾದ ಸತ್ತು 3 ವರ್ಷವಾಯ್ತೆ. ಹಾಗಾದ್ರೆ 2 ದಿನ ನಮ್ಮೊಂದಿಗೆ ಯಾರು? ಇವನೇಕೆ ಮಂತ್ರವಾದಿಯ ಮಾತಿಗೆ ಮರಳಾಗುತ್ತಿದ್ದಾನೆ? ಮಗಳ ಒಳಿತಿಗಾಗಿ ನರಬಲಿ ಕೊಡುವುದು ಎಷ್ಟು ಸರಿ? ಅದಕ್ಕೆ 8 ಬಲಿಯನ್ನೇ ಕೊಡಬೇಕು. ಇದರ ಹಿಂದೆ ಖಂಡಿತವಾಗಿಯೂ ಮಂತ್ರವಾದಿಗೆ ಲಾಭ ಇರಬಹುದು. ಗಿರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಕೋಪಗೊಂಡ ಮಾದ ಆತನ ಕುತ್ತಿಗೆಯನ್ನ ಹಿಡಿಯುತ್ತಾನೆ. ಅಷ್ಟರಲ್ಲಿ ಮಾದ ಅಮ್ಮ ಉರಿ ಎಂದು ಕೂಗಲು ಆರಂಭಿಸಿ ಅಲ್ಲಿಂದ ಕ್ಷಣಾರ್ಧದಲ್ಲಿ ಮಾಯವಾದ. ಅರೆ, ಇದೇನಾಯಿತು ಎಂದು ಅಂದುಕೊಳ್ಳುವಷ್ಟರಲ್ಲಿ ತಾಯಿ ಚಾಮುಂಡೇಶ್ವರಿಯ ತಾಯತ್ತ ಗಿರಿಯ ಕುತ್ತಿಗೆಯಲ್ಲಿ ಇರುವುದು ನೆನಪಾಯಿತು. ದೇವರೇ, ನೀನೇ ನನ್ನನ್ನ ಕಾಪಾಡಿದೆ ಎಂದುಕೊಂಡ. ಅಬ್ಬ, ಜೀವ ಉಳಿಯಿತು ಎಂದು ಹಿಂದಿರುಗಿ ಹೇಗೋ ಓಡಿ ಬರುತ್ತಿರುವಾಗ ಕಾಲು ಜಾರಿ ನೆಲಕ್ಕೆ ಬಿದ್ದು ಪ್ರಜ್ಞೆ ಕಳೆದುಕೊಂಡೆ. ಎದ್ದಾಗ ನೀವೆಲ್ಲರೂ ನನ್ನ ಕಣ್ಣ ಮುಂದೆ ಇದ್ದೀರಿ. ಆ ತಾಯಿ ಚಾಮುಂಡೇಶ್ವರಿ ಉಳಿದ ಅಮಾಯಕರನ್ನ ರಕ್ಷಿಸಲು ನನ್ನನ್ನ ಇಲ್ಲಿ ಇರಿಸಿದ್ದಾಳೆ ಎಂದು ನನಗನಿಸುತ್ತದೆ. ಹೇಗಾದ್ರೂ ಮಾಡಿ ನಾವು ಸ್ವಾಮೀಜಿಯನ್ನ ಪತ್ತೆ ಹಚ್ಚಿ ಅವನಿಗೆ ಸರಿಯಾದ ಶಿಕ್ಷೆಯನ್ನ ದೊರಕಿಸಿ ಮಾದನ ಆತ್ಮಕ್ಕೆ ಶಾಂತಿಯನ್ನು ನೀಡಿ ಮಾದನ ಮಗಳಿಗೂ ಕೂಡ ಒಂದು ಜೀವನವನ್ನ ಕಂಡುಕೊಡಬೇಕೆಂದು ಗಿರಿ ಎಲ್ಲರನ್ನ ಕೇಳಿಕೊಳ್ಳುತ್ತಾನೆ. ಅನುಭವವನ್ನ ಆಲಿಸಿದ ಎಲ್ಲರೂ ಮೊದಲು ಹಿಂದಿರುಗಿ ಮೂಕ ಹುಡುಗಿಗೆ ನಮಸ್ಕರಿಸಿ ಧನ್ಯವಾದಗಳನ್ನ ಅರ್ಪಿಸಿದರು. ಇಂದು ನೀನಿಲ್ಲದಿದ್ದರೆ ನಮಗೆ ಗಿರಿ ಸಿಗುತ್ತಿರಲಿಲ್ಲ. ನಿನ್ನನ್ನ ಮಾತನ್ನ ಅಳ್ಳಗೆಳೆದು
ನಾವು ನಿನ್ನೆ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಆದರೆ ನಿನ್ನ ತಂದೆ ಮಾಡುತ್ತಿರುವುದು ತಪ್ಪು. ಅಮಾಯಕರನ್ನ ತನ್ನ ಮಗಳ ಖುಷಿಗಾಗಿ ಬಲಿ ಕೊಡುವುದು ಸರಿಯಲ್ಲ. ಅವರು ಯಾಕೆ ಹೀಗೆ ಮಾಡುತ್ತಿರಬಹುದು ಪ್ರಶ್ನೆಗೆ ಖಂಡಿತ ಉತ್ತರಿಸಲೇಬೇಕು. ಆ ಮಂತ್ರವಾದಿಗೆ ಕಾನೂನಿನ ಪ್ರಕಾರ ಸರಿಯಾದ ಶಿಕ್ಷೆಯನ್ನ ನೀಡಲು ಪ್ರಯತ್ನಿಸುತ್ತೇವೆ. ನೀನಿನ್ನೂ ಹೊರಡು ಎಂದು ರವಿ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಆ ಹುಡುಗಿ ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದು ಸನ್ನೆಯಿಂದ ತಿಳಿಸುತ್ತಾಳೆ. ಯಾಕೆ ಆಕೆ ಹೀಗೆ ಮಾಡುತ್ತಿದ್ದಾಳೆ ಎಂದು ಯಾರಿಗೂ ತಿಳಿಯಲಿಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಅವಳನ್ನ ಕಳುಹಿಸಿಕೊಡಲು ಕೂಡ ಯಾರೂ ಮುಂದಾಗಲಿಲ್ಲ. ಇನ್ನು ಈ ಗೆಳೆಯರ ಹಾಗೂ ಆ ಪುಟ್ಟ ಹುಡುಗಿಯ ಪ್ರಯಾಣ ಮಂತ್ರವಾದಿಯನ್ನ ಹುಡುಕುವ ಕಡೆ ಸಾಗಿತ್ತು. ಮಂತ್ರವಾದಿಯನ್ನ ಹುಡುಕುತ್ತಾ ಕಾಡಿನಲ್ಲಿ ಪ್ರಯಾಣಿಸುವಾಗ ಎದುರಿಗೆ ಮಾದ ಪ್ರತ್ಯಕ್ಷನಾಗುತ್ತಾನೆ. 2 ದಿನದಿಂದ ಆತನ ಜೊತೆಗೆ ಚೆನ್ನಾಗಿ ಮಾತನಾಡುತ್ತಿದ್ದ ಗುಂಪಿನಲ್ಲಿರುವವರು ಒಮ್ಮೆ ಆತನನ್ನ ನೋಡಿ ಬೆಚ್ಚಿ ಬಿದ್ದರು. ದೆವ್ವ, ಭೂತ ಹಾಗೂ ಆತ್ಮಗಳ ಬಗ್ಗೆ ಎಂದೂ ನಂಬದವರು ಮಾದನ ರೂಪವನ್ನು ನೋಡಿ ಕಂಗಾಲಾದರು. ರಮ್ಯಾ ಹಾಗೂ ರಚನಾ ಕೈ ಮುಗಿದು ಬಿಟ್ಟು ಬಿಡುವಂತೆ ಪ್ರಾರ್ಥಿಸಿದರು. ಮಾದ, ನಾಳೆ ಅಮಾವಾಸ್ಯೆ ದಿನದಂದು ದೇವಿಗೆ ನರಬಲಿಯನ್ನ ನೀಡಲೇಬೇಕು. ಇದು 5ನೇ ನರಬಲಿ. ಇದರ ನಂತರ ನನ್ನ ಮಗಳಿಗೆ ಮಾತು ಬರುತ್ತದೆ. ಆಕೆ ಕೂಡ ಉಳಿದ ಮಕ್ಕಳಂತೆ ಮಾತನಾಡುವುದು ನನ್ನ ಆಸೆ. ಗಿರಿಯನ್ನು ನಾನು ಕರೆದುಕೊಂಡು ಹೋಗುತ್ತೇನೆ. ನೀವೇನಾದ್ರೂ ನಿಮ್ಮ ಗೆಳೆಯನನ್ನ ರಕ್ಷಿಸಲು ಪ್ರಯತ್ನ ಪಟ್ಟರೆ ನಿಮ್ಮ ಪ್ರಾಣಕ್ಕೂ ಸಹಿತ ಅಪಾಯ ತಪ್ಪದ್ದು. ನನ್ನ ದಾರಿಗೆ ಅಡ್ಡ ಬರಬೇಡಿ. ರವಿ, 5ನೇ ನರಬಲಿ ಎಂದು ಹೇಳಲು ನಾಚಿಕೆಯಾಗುವುದಿಲ್ಲವೇ? ತಂದೆಯಾಗಿ ನಿಮ್ಮ ಮಗಳ ಖುಷಿಯನ್ನ ಬಯಸುವುದು ಸರಿಯಾಗಿರಬಹುದು. ಆದರೆ ಬೇರೆ ಮಕ್ಕಳನ್ನ ಸಾಯಿಸುವುದು ಎಷ್ಟು ಸರಿ? ಆ ಮಕ್ಕಳಿಗೂ ಕೂಡ ತಂದೆ ತಾಯಿ ಇರಬಹುದು. ಮಕ್ಕಳನ್ನು ಕಳೆದುಕೊಂಡ ಅವರ ಸ್ಥಿತಿ ಹೇಗಿರಬಹುದು? ಇತರ ಅಮಾಯಕರನ್ನ ಸಾಯಿಸುವುದು ಎಷ್ಟು ಒಳ್ಳೆಯದು? ನಿಮ್ಮ ವಯಸ್ಸಿಗೆ ಇದು ತರವಲ್ಲ. ದಯವಿಟ್ಟು ಈ ಕೆಲಸವನ್ನ ಮಾಡಬೇಡಿ. ಮಂತ್ರವಾದಿಯ ಮಾತನ್ನ ಕೇಳಿ ನೀವು ದೊಡ್ಡ ತಪ್ಪುಗಳನ್ನ ಮಾಡುತ್ತಿದ್ದೀರಿ. ಮಾದ, ನಿನ್ನಿಂದ ನಾನು ಏಳಿಸಿಕೊಳ್ಳಬೇಕಾಗಿಲ್ಲ. ನನ್ನ ದಾರಿಗೆ ಅಡ್ಡ ಬರಬೇಡ. ನನಗೆ ನನ್ನ ಮಗಳನ್ನ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಬದುಕಿರುವವರೆಗೆ ಆಕೆಯನ್ನ ಚೆನ್ನಾಗಿ ನೋಡಿಕೊಳ್ಳಲಾಗಲಿಲ್ಲ. ಕಡು ಬಡತನದಿಂದ ತಾಯಿಯನ್ನ ಕಳೆದುಕೊಂಡ ಅವಳು ತಂದೆಯನ್ನ ಕಳೆದುಕೊಂಡಿದ್ದಾಳೆ. ಮುಂದೆ ಯಾರು ಬರುತ್ತಾರೆ ಅವಳ ಜೀವನವನ್ನ ನೋಡಿಕೊಳ್ಳಲು? ಅವಳ ಜೀವನಕ್ಕಾಗಿ ಏನಾದ್ರೂ ಮಾಡಬೇಕಾಗಿರುವುದು ನನ್ನ ಕರ್ತವ್ಯ. ಬದುಕಿದ್ದಾಗಲಂತೂ ನಾನೇನು ಮಾಡಲಾಗಲಿಲ್ಲ. ಸತ್ತ ಮೇಲಾದ್ರೂ ಮಾಡಿಯೇ ತೀರುತ್ತೇನೆ. ನನ್ನ ದಾರಿಗೆ ಅಡ್ಡ ಬಂದವರನ್ನ ನಾನು ಖಂಡಿತ ಬಿಡುವುದಿಲ್ಲ. ಮಾದ ಗಿರಿಯನ್ನ ಎಳೆದುಕೊಂಡು ಹೋಗಲು ಹತ್ತಿರಕ್ಕೆ ಸಮೀಪಿಸುತ್ತಾನೆ. ಅಷ್ಟರಲ್ಲಿ ಮಾದನ ಮಗಳು ಅಡ್ಡ ಬಂದು ತನ್ನ ಕೈಯಲ್ಲಿದ್ದ ಚಾಕುವನ್ನ ಕುತ್ತಿಗೆಗೆ ಹಿಡಿದು ತಾನು ಸಾಯುವುದಾಗಿ ಸನ್ನೆಯಲ್ಲಿ ತಿಳಿಸುತ್ತಾಳೆ. ಮಾದ, ಯಾಕೆ ಮಗಳೇ? ಇಷ್ಟು ದಿನ ನಾನು ಮಾಡಿದ್ದೆಲ್ಲವೂ ನಿನಗಾಗಿ. ಈಗ ನೀನು ಸತ್ತರೆ ಇನ್ನೇನು ಉಳಿಯುತ್ತದೆ? ಇವರ ಮಾತನ್ನ ಕೇಳಬೇಡ. ಇನ್ನೊಂದು ಕೇವಲ 4 ಬಳಿಯಂತೆ ಸ್ವಾಮೀಜಿಯವರು ನಿನಗೆ ಒಳ್ಳೆಯದನ್ನೇ ಮಾಡುತ್ತಾರೆ. ಅವರು ನಿನ್ನನ್ನ ಬಿಟ್ಟು ಬೇರೆಯನ್ನ ಬಯಸುತ್ತಿಲ್ಲ. ನಾನು ಸ್ವಲ್ಪ ಬಲಿಯನ್ನ ಕೊಟ್ಟು ನಿನಗೆ ಒಂದು ದಾರಿಯನ್ನ ತೋರಿಸಿ ಭೂಮಿಯನ್ನ ತ್ಯಜಿಸುತ್ತೇನೆ. ದಯವಿಟ್ಟು ಇದಕ್ಕೆ ಅಡ್ಡ ಬರಬೇಡ ಮಗಳೇ. ಮಾದನ ಮಗಳು ಯಾವುದೇ ಕಾರಣಕ್ಕೆ ಮಾದನಿಗೆ ಮುಂದೆ ಬರಲು ಬಿಡುವುದಿಲ್ಲ. ತಾನು ಸಾಯುತ್ತೇನೆ ಎಂದು ಪುನಃ ಆತನಿಗೆ ಹೇಳುತ್ತಿದ್ದಳು. ಮಾದನಿಗೆ ಪಂಜರದೊಳಗೆ ಸಿಕ್ಕಿಬಿದ್ದ ಉಳಿಯಂತೆ ಆಯಿತು. ರವಿ, ಮಾದ, ತಂದೆಯಾಗಿ ನೀನು ಯೋಚಿಸುವುದು ಸರಿ. ಒಮ್ಮೆ ಯೋಚಿಸಿ ನೋಡು. ನೀನು ಕರೆದುಕೊಂಡು ಹೋದ 4 ಅಮಾಯಕರು ಯಾರಿರಬಹುದೆಂದು. ಅವರ ತಂದೆ ತಾಯಿ ಅವರನ್ನ ಬಿಟ್ಟು ಹೇಗೆ ಇರಬಹುದೆಂದು. ದಯವಿಟ್ಟು ಇದನ್ನ ಮಾಡಬೇಡ. ಯಾವ ಲಾಭವಿಲ್ಲದೆ ಆ ಮಂತ್ರವಾದಿ ಕೇವಲ ನಿನ್ನ ಮಗಳ ಕುಸ್ತಿಗೋಸ್ಕರ ಈ ಕೆಲಸವನ್ನ ಮಾಡಲು ಅಸಾಧ್ಯ. ದಯವಿಟ್ಟು ಒಮ್ಮೆ ನೀನು ಅವನ ವಿರುದ್ಧವಾಗಿ ಮಾತನಾಡಿ ನೋಡು. ಆಗ ತಿಳಿಯುತ್ತದೆ ನಿನಗೆ ಸತ್ಯವೇನೆಂದು. ಮಾದ, ಸ್ವಾಮೀಜಿ ವಿರುದ್ಧ ಮಾತನಾಡಿದರೆ ಅವರು ನನ್ನ ಮಗಳಿಗೆ ಯಾವುದೇ ಸಹಾಯವನ್ನ ಮಾಡಲಾರರು. ನನ್ನನ್ನು ಬಂಧಿಸಿ ಬಿಡಬಹುದು. ಅಷ್ಟು ಶಕ್ತಿಶಾಲಿ ಆ ಸ್ವಾಮೀಜಿಯವರು. ನನಗೆ ಇರುವುದು 2 ಆಯ್ಕೆ. ಒಂದು, ಈ ಭೂಮಿಯನ್ನ ತ್ಯಜಿಸುವುದು. ಇನ್ನೊಂದು, ಸ್ವಾಮೀಜಿಯವರು ಹೇಳಿದ್ದನ್ನ ಕೇಳುವುದು. ನನ್ನ ಮಗಳು ಖುಷಿಗೋಸ್ಕರ ಇಷ್ಟಾದ್ರೂ ನಾನು ಮಾಡುತ್ತೇನೆ. ಆ ಪುಟ್ಟ ಹುಡುಗಿ ಮಾದನ ಕಾಲನ್ನ ಹಿಡಿದು ಕಣ್ಣೀರಿಡುತ್ತಾಳೆ. ದಯವಿಟ್ಟು ಈ ಕೆಲಸವನ್ನ ಮಾಡಬೇಡ ಎಂದು ಸನ್ನೆಯಿಂದ ತೋರಿಸುತ್ತಾಳೆ. ಎಲ್ಲರ ಕಣ್ಣಂಚಲ್ಲಿ ನೀರಿತ್ತು ಆ ದೃಶ್ಯವನ್ನ ನೋಡಿ. ಮಾದ, ಸರಿ ಮಗಳೇ, ನೀನು ಕಣ್ಣೀರು ಹಾಕಬೇಡ. ನನಗೇ ನೋಡಲಾಗುವುದಿಲ್ಲ. ಇಷ್ಟು ದಿನ ನಾನು ನಿನ್ನ ಖುಷಿಗೋಸ್ಕರ ಈ ಕೆಲಸವನ್ನ ಮಾಡುತ್ತಿದ್ದೆ. ಒಬ್ಬ ತಂದೆಯಾಗಿ ಯೋಚಿಸಿದೆ ಹೊರತು ಒಬ್ಬ ಮನುಷ್ಯನಾಗಿ ನಾನು ಯೋಚಿಸಿಲ್ಲ. ನಾನು ಮಾಡಿರುವುದು ತಪ್ಪು. ಆದ್ರೆ ನನಗೆ ನಿನ್ನ ಜೀವನವೂ ಮುಖ್ಯ. ನಾನು ಬದುಕಿದ್ದರೆ ಕೂಲಿಯನ್ನಾದ್ರೂ ಮಾಡಿ ನಿನ್ನನ್ನ ಸಾಕುತ್ತಿದ್ದೆ. ರವಿ, ನಿಮ್ಮ ಮಗಳ ಜವಾಬ್ದಾರಿ ನನ್ನದು. ನನ್ನ ತಂದೆ ತಾಯಿಯನ್ನ ಒಪ್ಪಿಸುತ್ತೇನೆ. ಸ್ವಂತ ತಂಗಿಯ ತರ ನಾನು ನೋಡಿಕೊಳ್ಳುತ್ತೇನೆ. ಆದರೆ ಅದರ ಬಗ್ಗೆ ನಿಮಗೆ ಏನು ಚಿಂತಿಸದಿರಿ. ನೀವು ಮಾಡುತ್ತಿರುವ ಕೆಲಸಕ್ಕೆ ನಿಮಗೆ ಕಾನೂನಿನ ರೀತಿಯಿಂದ ಯಾವುದೇ ಶಿಕ್ಷೆಯನ್ನ ನೀಡಲಾಗುವುದಿಲ್ಲ. ಆದ್ರೆ ಮಂತ್ರವಾದಿಗೆ ಶಿಕ್ಷೆಯನ್ನು ನೀಡಬೇಕಾಗುತ್ತೆ. ಯಾಕಂದ್ರೆ ಅಮಾಯಕರನ್ನ ಬಲಿ ಕೊಡುವುದು ಅಪರಾಧ. ಮಾದ, ನಿಮ್ಮನ್ನ ಹೇಗೆ ನಂಬಲಿ ನಾನು? ನೀವು ಹೇಗೆ ಸ್ವಾಮೀಜಿ ಮಾಡುವ ಕೆಲಸದಲ್ಲಿ
ದುರುದುದ್ದೇಶ ಇರಬಹುದು ಎನ್ನುತ್ತೀರಾ? ನಿಮ್ಮಲ್ಲೂ ಕೆಟ್ಟ ಯೋಚನೆ ಇರಬಹುದಲ್ಲವೇ? ರವಿ: ಸರಿ, ಹಾಗಾದ್ರೆ ಒಂದು ಕೆಲಸವನ್ನ ಮಾಡಿ. ಒಂದು ಸಾರಿ ನಾವು ಹೇಳಿದ ಹಾಗೆ ಮಾಡಿ. ಮಂತ್ರವಾದಿಯ ನಿಜ ವ್ಯಕ್ತಿತ್ವ ಹೊರಬರುತ್ತದೆ. ಅವನಿಗೆ ಸರಿಯಾದ ಶಿಕ್ಷೆಯನ್ನ ನೀಡುವಲ್ಲಿ ಸಫಲರಾಗೋಣ. ಅದರ ನಂತರವೂ ನಿಮ್ಗೆ ನನ್ನ ಉದ್ದೇಶ ಕೆಟ್ಟದಾಗಿದೆ ಎನಿಸಿದರೆ ನಿಮ್ಮಲ್ಲಿರುವ ಅಷ್ಟು ಶಕ್ತಿಯನ್ನು ಉಪಯೋಗಿಸಿ ನನ್ನನ್ನು ಸಾಯಿಸಿ ಬಿಡಿ. ಎಲ್ಲೋ ಮಾದನಿಗೆ ರವಿ ನಂಬಿಕಸ್ಥ ಅನಿಸುತ್ತದೆ. ಮಾದ: ಸರಿ, ಹಾಗಾದ್ರೆ ನಾನು ಏನು ಮಾಡಬೇಕೆಂದು ತಿಳಿಸಿ. ರವಿ: ನಮಗೆ ಸ್ವಾಮೀಜಿ ಇರುವ ಸ್ಥಳವನ್ನ ತಿಳಿಸಿ. ಅಲ್ಲಿಗೆ ಕರೆದುಕೊಂಡು ಹೋಗಿ. ಅಲ್ಲಿಗೆ ಹೋಗಿ ನೀವು ನನಗೆ ಇನ್ನು ಮುಂದೆ ಬಲಿಗಳನ್ನ ತರಲು ಆಗುವುದಿಲ್ಲ ಎಂದು ಹೇಳಿ. ಅವರು ಒತ್ತಾಯಿಸಿದರೂ ಸಾಧ್ಯವೇ ಇಲ್ಲವೆಂದು ಹೇಳಿ. ಆಗ ಅವರ ನಿಜ ರೂಪ ಬಯಲಿಗೆ ಬರುತ್ತದೆ. ನಿಮ್ಮ ಮಗಳ ಮೇಲೆ ಪ್ರೀತಿ ಇರುವುದೇ ಹೌದಾದರೆ ಅವರೇನು ಹೇಳುತ್ತಾರೆ ನೋಡಿ ಬಿಡೋಣ. ಅಂತೆಯೇ ಮಾದ ಅವರೆಲ್ಲರನ್ನ ಮಂತ್ರವಾದಿ ಇರುವ ಕಡೆ ಕರೆದೊಯ್ಯುತ್ತಾನೆ. ಸುಮಾರು 1 ಗಂಟೆ ಕ್ರಮಿಸಿದ ಬಳಿಕ ಒಂದು ಗುಹೆ ಕಾಣಿಸುತ್ತದೆ. ತುಂಬಾ ಭಯಂಕರವಾಗಿ ಉದ್ದವಾಗಿರುವ ಗುಹೆಯೊಳಗೆ ಇವರು ಹೋಗುತ್ತಾರೆ. ಎದೆಯೊಳಗೆ ಭಯವನ್ನ ಇಟ್ಟುಕೊಂಡು ಎಲ್ಲರೂ ಸಾಗುತ್ತಿರುತ್ತಾರೆ. ಒಂದು ಕಡೆ ಸ್ತಬ್ಧವಾಗಿ ನಿಂತ ಮಾದ: ನೀವೆಲ್ಲರೂ ಇಲ್ಲಿಯೇ ಇರಿ, ನಾನು ಒಳಗೆ ಹೋಗಿ ಮಾತನಾಡಿ ಬರುತ್ತೇನೆ. ಅವರು ನಿಮ್ಮನ್ನ ನೋಡಿದರೆ ಏನಾದ್ರೂ ಮಾಡುವುದರಲ್ಲಿ ಸಂಶಯವಿಲ್ಲ. ನಿಮ್ಮೆಲ್ಲರ ಜೀವ ಮುಖ್ಯವಾಗಿದೆ. ಹಾಗಾಗಿ ನೀವು ಇಲ್ಲೇ ಕಾಯುತ್ತಲಿರಿ, ನಾನು ಹೋಗಿ ನೋಡಿಕೊಂಡು ಬರುತ್ತೇನೆ. ಮಾದನ ಮಾತಿಗೆ ಒಪ್ಪಿ ಎಲ್ಲರೂ ಅಲ್ಲೇ ಗೋಡೆ ಹಿಂಬದಿಯಲ್ಲಿ ಅವಿತು ಕುಳಿತುಕೊಳ್ಳುತ್ತಾರೆ. ಮಾದ ಹಾಗೂ ಮಂತ್ರವಾದಿಯ ಮಾತನ್ನ ಆಲಿಸಲು ಸಿದ್ಧರಾಗುತ್ತಾರೆ. ಮಂತ್ರವಾದಿ: ಏನಾಯ್ತು ಮಾದ, ಯಾಕೆ ಈ ಸಮಯದಲ್ಲಿ ಇಲ್ಲಿಗೆ ಬಂದಿರುವೆ? ಮಾದ: ಸ್ವಾಮಿ, ಗಿರಿ ತಪ್ಪಿಸಿಕೊಂಡು ಹೋಗಿದ್ದಾನೆ. ಎಷ್ಟು ಹುಡುಕಿದರೂ ಅವನು ಸಿಗಲಿಲ್ಲ. ಮಂತ್ರವಾದಿ: ಏನು ಹೇಳುತ್ತಿರುವೆ? ನಿನ್ನ ಶಕ್ತಿ ಏನು? ನಿನ್ನ ಬಲವೇನು? ಒಬ್ಬ ಸಾಮಾನ್ಯ ಮನುಷ್ಯನನ್ನ ಹುಡುಕಲು ಆಗದೆ? ಹೋಗು, ಹುಡುಕಿಕೊಂಡು ಬಾ. ಹೇಗಾದ್ರೂ ಮಾಡಿ ನಾಳೆ ಬಲಿಯನ್ನ ಪಡೆಯಲೇಬೇಕು. ಇಲ್ಲವಾದಲ್ಲಿ ನಿನ್ನ ಮಗಳಿಗೆ ಖಂಡಿತ ಮಾತು ಬರಲು ಸಾಧ್ಯವಿಲ್ಲ. ಮಾದ: ಸ್ವಾಮಿ, ನನ್ನಂತೆಯೇ ಈಗಾಗ್ಲೇ ಬಲಿ ಪಡೆದ ಮಕ್ಕಳ ತಂದೆಯೂ ಸಹ ಯೋಚಿಸುತ್ತಿರಬಹುದು. ನಾನು ಮಾಡಿರುವುದು ತಪ್ಪೆಂದು ನನಗೆ ತಿಳಿದು ಬರುತ್ತಿದೆ. ಮಾತು ಬರುವುದು ಬೇಕಾಗಿಲ್ಲ. ಹೇಗಾದ್ರೂ ಅವಳು ಜೀವನ ಸಾಗಿಸುತ್ತಾಳೆ. ದೇವರ ಆಶೀರ್ವಾದ ಹಾಗೂ ತಾಯಿಯ ಆಶೀರ್ವಾದ ಅವಳ ಮೇಲೆ ಇರುತ್ತದೆ. ಹಾಗಾಗಿ ನಾನು ಇನ್ನು ಮುಂದೆ ಬಲಿಗಳನ್ನ ತೆಗೆದುಕೊಂಡು ಬರುವುದಿಲ್ಲ. ದಯವಿಟ್ಟು ಕ್ಷಮಿಸಿ. ಮಂತ್ರವಾದಿ: ನಿನಗೇನಾದ್ರೂ ತಲೆ ಕೆಟ್ಟಿದೆಯೇ? ಇಷ್ಟು ದಿನ ಪಟ್ಟ ಶ್ರಮ ನೀರಿನಲ್ಲಿ ಹೋಮ ಮಾಡುತ್ತೀಯ. ನನ್ನ ಪರಿಶ್ರಮಕ್ಕೆ ಅವಮಾನವಾದರೂ ತೊಂದರೆ ಇಲ್ಲ. ಆದರೆ ನಿನ್ನ ಮಗಳ ಖುಷಿ ನನಗೆ ಮುಖ್ಯ. ಅದಕ್ಕಾಗಿ ಈ ಕೆಲಸವನ್ನ ನೀನು ಮಾಡಲೇಬೇಕು. ಇನ್ನು 4 ಬಲಿಗಳು ಬೇಕು. ಅದರ ನಂತರ ತುಂಬಾ ಖುಷಿಯಾಗಿರುತ್ತಾರೆ. ಸುಮ್ಮನೆ ನಾನು ಹೇಳಿದ ಹಾಗೆ ಮಾಡು. ಮಾದ: ಅದು ಯಾಕೆ ಸ್ವಾಮಿ 8 ಬಲಿ? 8 ಬಲಿಗಳ ನಂತರ ನನ್ನ ಮಗಳು ಸರಿಯಾಗುತ್ತಾಳೆ ಎಂದು ನನಗನಿಸುತ್ತಿಲ್ಲ. ಇದರ ಹಿಂದೆ ನಿಮ್ಮದೇನಾದ್ರೂ ಕೈವಾಡವಿದೆಯೇ? ನನ್ನನ್ನು ನೀವು ಉಪಯೋಗಿಸಿಕೊಳ್ಳುತ್ತಿದ್ದೀರಾ ಎಂದು ತನ್ನ ಅನುಮಾನ. ಮಂತ್ರವಾದಿ: ಮುಚ್ಚು ಬಾಯಿ. ಎಷ್ಟು ಧೈರ್ಯ ನಿನಗೆ ನನ್ನ ಮುಂದೆ ಈ ರೀತಿ ಮಾತನಾಡಲು? ನನ್ನ ಶಕ್ತಿ ಏನೆಂದು ನಿನಗೆ ತಿಳಿದಿಲ್ಲವೇ? ನಿನ್ನಂತಹ ಹುಳುವನ್ನ ನಾನೇಕೆ ಸಹಾಯಕ್ಕೆ ಇಟ್ಟುಕೊಳ್ಳಲಿ? ನನಗೆ ಅದರ ಅವಶ್ಯಕತೆ ಇಲ್ಲ. ಏನೋ ನಿನ್ನ ಮಗಳಿಗೆ ಒಳ್ಳೆಯದಾಗಲಿ ಎಂದು ನಾನು ಮಾಡಿದೆ. ಬೇಡವೆಂದರೆ ಬಿಡು. ಮಾದ: ಸರಿ ಸ್ವಾಮಿ, ಇನ್ನು ಮುಂದೆ ನಾನು ಇಲ್ಲಿಗೆ ಬರುವುದಿಲ್ಲ. ಮಾದ ಹೊರಡಲು ಸಿದ್ಧನಾದ. ಅಷ್ಟರಲ್ಲಿ ಇಂದಿನಿಂದ ಮಂತ್ರವಾದಿ ಜೋರಾಗಿ ನಗಲು ಪ್ರಾರಂಭಿಸಿದ. ಆ ನಗುವಿನ ಹಿಂದಿನ ಕಾರಣ ಮಾದನಿಗೆ ತಿಳಿಯದೆ ಹೋಯಿತು. ಮಾದ ಸ್ತಬ್ಧನಾಗಿ ನಿಂತ. ಮಂತ್ರವಾದಿ: ನೀನು ಇಷ್ಟು ಬುದ್ಧಿವಂತನೆಂದು ನನಗೆ ತಿಳಿದಿರಲಿಲ್ಲ. ದಡ್ಡ ಎಂದುಕೊಂಡಿದ್ದೆ. ನಿನಗೂ ತಲೆ ಇದೆ ಎಂದಾಯ್ತು, ಯೋಚನಾ ಶಕ್ತಿ ಕೂಡ ಇದೆ ಎಂದಾಯ್ತು. ಆದ್ರೆ ಕಾಲ ಮೀರಿ ಹೋಗಿದೆ. ಮೊದಲೇ ಯೋಚಿಸಬೇಕಿತ್ತು. ನನಗೆ ಸಹಾಯ ಮಾಡುವ ಮೊದಲು. ಈಗ ಪ್ರಯೋಜನವಿಲ್ಲ. ಸುಮ್ಮನೆ ನಾನು ಹೇಳಿದ ಹಾಗೆ ಮಾಡು. ಮಾದ: ನೀವು ಏನೇ ಹೇಳಿದರೂ ಸರಿ, ನಾನಂತೂ ನಿಮ್ಮ ಕೆಲಸವನ್ನ ಮಾಡಿಕೊಡಲ್ಲ. ನನ್ನ ಮಗಳ ಮೇಲೆ ನಿಮಗೆ ಯಾವುದೇ ರೀತಿಯ ಪ್ರೀತಿ ಇಲ್ಲ, ಕನಿಕರವಿಲ್ಲ. ನಿಮ್ಮ ಲಾಭಕ್ಕಾಗಿ ನನ್ನನ್ನು ಬಳಸಿಕೊಂಡಿದ್ದೀರಿ. ನೀವು ಮಾಡಿರುವುದು ಒಳ್ಳೆಯದಲ್ಲ. ಆ ದೇವಿ ಖಂಡಿತ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಸತ್ತಿರುವ ನನ್ನನ್ನು ನೀವೇನು ಮಾಡಲು ಸಾಧ್ಯವಿಲ್ಲ. ನಾನು ಹೊರಡುತ್ತಿದ್ದೇನೆ. ಮಂತ್ರವಾದಿ: ಹೊರಡುವ ಮುನ್ನ ನನ್ನ ಮಾತನ್ನ ಕೇಳು. ನನಗೂ ಗೊತ್ತಿದೆ ಸತ್ತಿರುವ ನಿನ್ನನ್ನ ಏನೂ ಮಾಡಲಾಗುವುದಿಲ್ಲವೆಂದು. ಆದರೆ ನಿನ್ನ ಮಗಳು ಬದುಕಿದ್ದಾಳಲ್ಲವೇ? ನನ್ನ ಶಕ್ತಿ ಏನೆಂಬುದು ನಿಮ್ಗೆ ಗೊತ್ತಿದೆಯಲ್ಲವೇ? ಹಾಗಾಗಿ ಸುಮ್ಮನೆ ನಾನು ಹೇಳುವುದನ್ನ ಮಾಡು. ಇಲ್ಲವಾದಲ್ಲಿ ನಿನ್ನ ಮಗಳನ್ನ ನಿನ್ನ ಜೊತೆಗೆ ಕಳುಹಿಸಿಕೊಡಲು ಎಲ್ಲಾ ಸಿದ್ಧತೆಗಳನ್ನ ನಾನು ಮಾಡಿಕೊಳ್ಳುತ್ತೇನೆ. ಸಿಟ್ಟಿಗೆದ್ದ ಮಾದ ಮಂತ್ರವಾದಿಯನ್ನ ಸಾಯಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವನ ಕೊರಳಲ್ಲಿರುವ ಮಂತ್ರದ ಮಾಲೆಯಿಂದಾಗಿ ಅವನನ್ನ ಮುಟ್ಟಲಾಗುವುದಿಲ್ಲ. ಜೋರಾಗಿ ನಕ್ಕ ಮಂತ್ರವಾದಿ: ನಿನಗೇನನಿಸುತ್ತಿದೆ ಮಾದ? ನನ್ನ ಶಕ್ತಿಯೇನು ಕಡಿಮೆಯೇ? ಈಗಾಗ್ಲೇ 4 ಬಲಿಯನ್ನ ಪಡೆದು ಅಗಾಧವಾದ ಶಕ್ತಿಯನ್ನ ಪಡೆದುಕೊಂಡಿದ್ದೇನೆ. ಇನ್ನು ಕೇವಲ 4 ಬಲಿ ಪಡೆದರೆ ನಾನು ಅಮರನಾಗುತ್ತೇನೆ. ನನ್ನನ್ನು ಯಾರೂ ಸಹ ಮುಟ್ಟಲಾಗುವುದಿಲ್ಲ. ನಾನು ಅತ್ಯಂತ ಶಕ್ತಿಶಾಲಿಯಾಗುತ್ತೇನೆ. ಆಗ ನಿನ್ನಂತಹ ಆತ್ಮಗಳನ್ನ ನನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಹೇಗೆ ಬೇಕೋ ಹಾಗೆ ನಾನು ಈ ಪ್ರಪಂಚವನ್ನ ಆಡಿಸುತ್ತೇನೆ. ಮಾದ: ನೀಚ, ನಿನ್ನ ಮಾತನ್ನ ನಂಬಿ ಅಮಾಯಕ 4 ಜನರನ್ನ ಬಲಿ ತೆಗೆದುಕೊಂಡು ಬಿಟ್ಟೆ. ನನ್ನಂತಹ ಪಾಪಿಗೆ ಕ್ಷಮೆ ಇಲ್ಲ. ಈ ಕೆಲಸವನ್ನ ಮಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಿನ್ನಂತವರಿಗೆ ನಾನು ಸಹಾಯ ಮಾಡಿದೆ ಎಂದು ಯೋಚಿಸಿದರೂ
ನನಗೆ ನನ್ನ ಮೇಲೆ ಅಸಹ್ಯ ಮೂಡುತ್ತಿದೆ. ಮಂತ್ರವಾದಿ: ಸುಮ್ಮನೆ ನಾನು ಹೇಳಿದ ಹಾಗೆ ಮಾಡು. ಹೋಗು, ಗಿರಿಯನ್ನ ಕರೆದುಕೊಂಡು ಬಾ. ಇಲ್ಲವಾದಲ್ಲಿ ನಿನ್ನ ಮಗಳ ಹೆಣವನ್ನ ನೋಡಬೇಕಾಗುತ್ತೆ. ಎಲ್ಲಾ ಮಾತುಗಳನ್ನ ಆಲಿಸಿದ ರವಿ, ಬನ್ನಿ, ಇನ್ನು ಸುಮ್ಮನಾದರೆ ಒಲಿತಲ್ಲ. ಮಾದನಿಗೂ ಅವನ ಶಕ್ತಿಯಿಂದ ಏನೂ ಮಾಡಲಾಗುವುದಿಲ್ಲ. ಆದರೆ ನಾವು ಮನುಷ್ಯರು, ಎಲ್ಲರೂ ಒಮ್ಮೆಲೆ ಸೇರಿ ಅವನನ್ನ ಹಿಡಿದು ಬಂಧಿಸಿ ಕಟ್ಟಿ ಹಾಕೋಣ. ಮುಂದೇನು ಮಾಡುವುದೆಂದು ಆಮೇಲೆ ಯೋಚಿಸೋಣ. ಎಲ್ಲರೂ ಒಮ್ಮೆಲೆ ಒಳಗೆ ತಲುಪುತ್ತಾರೆ. ಮಂತ್ರವಾದಿ ಏನು ನಡೆಯುತ್ತಿದೆ ಎಂದು ಯೋಚಿಸುವಷ್ಟರಲ್ಲಿ ಎಲ್ಲರೂ ಗಟ್ಟಿಯಾಗಿ ಹಿಡಿದು ಅಲ್ಲಿರುವ ಕಂಬಕ್ಕೆ ಕಟ್ಟಿ ಹಾಕುತ್ತಾರೆ. ಮಂತ್ರವಾದಿ: ಮೋಸಗಾರ ಮಾದ, ನನಗೆ ಮೋಸ ಮಾಡಿದೆ. ಈಗ ನೋಡು, ನಿನ್ನ ಮಗಳನ್ನ ಮಾತ್ರವಲ್ಲದೆ ಉಳಿದವರನ್ನ ರಕ್ಷಿಸಲು ನಿನ್ನಿಂದ ಸಾಧ್ಯವಿಲ್ಲ. ಮಗಳ ಜೊತೆ ಇವರೆಲ್ಲರನ್ನ ಖಂಡಿತವಾಗಿಯೂ ನಾನು ಸಾಯಿಸುತ್ತೇನೆ. ನೋಡುತ್ತಲೇ ಆತ ಏನೋ ಮಂತ್ರವನ್ನ ಹೇಳಲು ಶುರು ಮಾಡುತ್ತಾನೆ. ಒಮ್ಮೆಲೆ ಎಲ್ಲರಿಗೂ ಭಯಗೊಂಡರು. ಈತನ ಶಿಕ್ಷೆಯನ್ನು ಕೊಡಬೇಕು ಎಂಬುದು ನಿಲುವಾಗಿತ್ತು. ಆದರೆ ಈಗ ನಿನ್ನ ಮಗಳನ್ನ ಉಳಿಸಿಕೊಳ್ಳುವುದು ಕಷ್ಟವಾಗಿದೆ. ಏನು ಮಾಡಬೇಕು ಎಂದು ರವಿ ಮಾದನನ್ನ ಕೇಳುತ್ತಾನೆ. ಮಾದ: ಅವನ ಕೊರಳಲ್ಲಿರುವ ಆ ಮಂತ್ರದ ಮಾಲೆಯನ್ನ ಕಿತ್ತೆ ಸೇರಿ ಸಾಕು. ಅವನನ್ನ ನಾನು ನೋಡಿಕೊಳ್ಳುತ್ತೇನೆ. ಅಂತೆಯೇ ರವಿ ಹಾಗೂ ಗೆಳೆಯರು ಹೋಗಿ ಮಾಲೆಯನ್ನ ಎಳೆಯಲು ಪ್ರಯತ್ನಿಸುತ್ತಾರೆ. ಜೋರಾಗಿ ಕಿರುಚುತ್ತಿದ್ದ ಮಂತ್ರವಾದಿ ಅವನ ಕಿರುಚಾಟಕ್ಕೆ ಗುಯಲಿನ ಬಾವಲಿಗಳು ಆರಿ ಹೋಗಲಾರಂಭಿಸಿದರು. ಆದರೂ ಕೂಡ ರವಿ ಹೇಗೋ ಕೊರಳಿನಿಂದ ಮಾಲೆಯನ್ನ ಕಿತ್ತೆಸೆಯುತ್ತಾನೆ. ಅದೇ ಸಮಯಕ್ಕೆ ಮಾದ ಮಂತ್ರವಾದಿಯ ಮೇಲೇರಿ ಆತನ ಕುತ್ತಿಗೆಯನ್ನು ಸೀಳಿ ಅಲ್ಲಿಯೇ ಸಾಯಿಸುತ್ತಾನೆ. ಎಲ್ಲರೂ ಒಮ್ಮೆಲೆ ದಿಗ್ಭ್ರಮೆಗೊಳ್ಳುತ್ತಾರೆ. ಜೀವವೇ ಹೋದಂತಾಗುತ್ತೆ ಎಲ್ಲರಿಗೂ ಆ ದೃಶ್ಯವನ್ನ ನೋಡಿ. ಮಾದ ರವಿ ಹಾಗೂ ಅವನ ಗೆಳೆಯರಿಗೆ ಕೈ ಮುಗಿದು ತನ್ನ ತಪ್ಪಿಗೆ ಕ್ಷಮೆ ಯಾಚಿಸುತ್ತಾನೆ. ಮಾದ: ನನ್ನ ತಪ್ಪಿಗೆ ಕ್ಷಮೆ ಇರಲಿ. ತಂದೆಯ ಪ್ರೀತಿ ಹಾಗೂ ಕರ್ತವ್ಯ ನನ್ನ ಕಣ್ಣುಗಳನ್ನ ಬಂಧಿಸಿತ್ತು. ಈಗ ನಾನು ಹೊರಡುವ ಸಮಯವಾಯಿತು. ನನ್ನ ಮಗಳನ್ನ ನಿಮಗೆ ಒಪ್ಪಿಸುತ್ತಿದ್ದೇನೆ. ದಯವಿಟ್ಟು ಆಕೆಯನ್ನ ಚೆನ್ನಾಗಿ ನೋಡಿಕೊಳ್ಳಿ. ರವಿ: ಖಂಡಿತವಾಗಿಯೂ ಇಂದಿನಿಂದ ಈಕೆ ನನ್ನ ತಂಗಿ. ನೀವು ನಿಶ್ಚಿತತೆಯಿಂದ ಈ ಭೂಮಿಯನ್ನ ತ್ಯಜಿಸಬಹುದು. ಮಗಳನ್ನು ಒಮ್ಮೆ ತಬ್ಬಿಕೊಂಡು ಮುದ್ದಾಡಿ ಕಣ್ಣೀರಿಡುತ್ತಾ ಮಾದನ ಆತ್ಮ ಭೂಮಿಯನ್ನ ತ್ಯಜಿಸುತ್ತದೆ. ಅಂತೆಯೇ ರವಿ ಹಾಗೂ ಗೆಳೆಯರು ಆ ಹುಡುಗಿಯನ್ನ ಕರೆದುಕೊಂಡು ನಗರಕ್ಕೆ ಧಾವಿಸುತ್ತಾರೆ. ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದರಿಂದ ಎಲ್ಲರೂ ಕೊಂಚ ಭಯಗೊಂಡಿದ್ದರು. ತಮ್ಮ ಮನೆಯವರಿಗೆ ವಿಷಯವನ್ನ ತಿಳಿಸಲು ನಡೆದದ್ದನ್ನೆಲ್ಲ ತಿಳಿಸಿದರು. ಒಮ್ಮೆಲೆ ಮನೆಯವರು ಕೋಪಗೊಂಡರು. ನಮ್ಮ ಮಕ್ಕಳು ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ಎಂದು ಹೆಮ್ಮೆ ಪಟ್ಟರು. ರವಿಯ ತಂದೆ ತಾಯಿ ಆ ಹುಡುಗಿಯನ್ನ ತಮ್ಮ ಮಗಳಂತೆ ನೋಡಿಕೊಳ್ಳಲು ಒಪ್ಪಿಕೊಂಡರು. ಅಲ್ಲಿಂದ ಆ ಮುದ್ದು ಕಂದಮ್ಮ ರವಿ ಹಾಗೂ ಮನೆಯವರ ಜೊತೆ ಖುಷಿಯಲ್ಲಿ ಬಾಳತೊಡಗಿತು. ಈ ಘಟನೆಯ ನಂತರ ಯಾರೇ ಆ ಗೆಳೆಯರ ಹತ್ತಿರ ಇನ್ನೊಮ್ಮೆ ಜಿಗನೂರಿಗೆ ಹೋಗುವಿರಾ ಎಂದು ಕೇಳಿದರೆ ಇವರು ಕೊಡುತ್ತಿದ್ದ ಉತ್ತರ: ಇನ್ನೆಂದೂ ಅಲ್ಲಿಗೆ ಹೋಗಲ್ಲ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.